ಕಾಂಕ್ರೀಟ್ ಪ್ಲಸ್ ಸಿಮೆಂಟ್ ಹಾಕಿ ಅದು ಯಾವ್ದಾದ್ರು ಸ್ಟೀಲ್ ಬೇಕಾಗಿತ್ತು ತಗೊಬಂದು ಇಂಜಿನಿಯರ್ ಹಿಡ್ಕೊಂಡು ಮಾಡಿದ್ರೆ ಸೋರ್ತಾ ಇರ್ತದೆ ಆಯ್ತಾ. ಅದು ಇಲ್ಲಿ ನೋಡಿ 300ರಿಂದ 350 ಇಂಚ್ ಮಳೆ ಆಗೋದು. ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ, ನಮ್ಮ ಊರಲ್ಲಿ ಮಳೆ ಕಮ್ಮಿ ಇರ್ತದೆ. ಇಲ್ಲಿ ಊರಲ್ಲಿ 1 ಇಂಚ್ ಮಳೆ ಆದ್ರೆ ಇಲ್ಲಿ 2 ಇಂಚ್ ಆಗಿರುತ್ತೆ, 2 ಕಡೆಯಿಂದ ಹೊಡಿತದೆ ಆಯ್ತಾ. ಆತರ ಇಷ್ಟು ಮಳೆಗೂ ಇದು ಸೋರ್ತಿಲ್ಲ ಅಂತಂದ್ರೆ ಯಾವ ಲೆವೆಲ್ ಅಲ್ಲಿ ಅವ್ರು ಮಾಡಿದಾರೆ ಹಿಂದೆ, ಯಾವ ತರ ಯಾವ ಇಂಜಿನಿಯರ್ ಇಲ್ಲ. ಇವತ್ತು ಪುಸ್ತಕ ಓದಿ ಇನ್ನೇನೇನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರೋ ಸೋರ್ತದೆ. ಬಟ್ ಅವತ್ತು ಯಾವ್ದು ಇಲ್ದಾನೆ ಇಷ್ಟು ಮಾಡಿದಾರಲ್ಲ, ಎಷ್ಟು ಕಷ್ಟ ಆಗಿರ್ಬೋದು. ದೇವ್ರ ಶಕ್ತಿ ಅನ್ನೋದು ಇದಕ್ಕೆ. ಆ ದೇವ್ರ ಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಭಕ್ತಿಯಿಂದ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಕಾಲಭೈರವನೇ ಸಾಕ್ಷಿ. ಮತ್ತೆ ಸಂಜಯ್ ಅಣ್ಣ, ನನಗೊಂದು ಮತ್ತೆ ಅಲ್ಲಿ ಹರಕೆ ಎಲ್ಲ ನಡೀತದೆ, ಬನ ಇದೆ ಅಂತೆಲ್ಲ ಹೇಳಿ, ಅದಂದ್ರೆ ಜಾತ್ರೆ ದಿನ ನಡೆಯುವಂತದ ಅಥವಾ ಇಲ್ಲ? ಅದು ಯಾವಾಗ ಗೊತ್ತಾ, ಜಾತ್ರೆ ಮುಗಿದು 2 ದಿವಸದ ಮೇಲೆ ಈಗ ದೇವ್ರ ಜಾತ್ರೆಯಲ್ಲಿ ಎಲ್ಲ ಸುಸ್ತಾಗಿರ್ತಾರೆ. ಈಗ ನೀವೊಂದೇನೋ ಕೆಲಸ ಕಾರ್ಯ ಮಾಡಿ ಮನೇಲಿ ಸುಸ್ತಾಗಿರ್ತೀರಿ. ಅದಾದ್ಮೇಲೆ ಒಂದಿಷ್ಟು ದಿವಸ ಬಿಟ್ಬಿಟ್ಟು ಮನೇಲಿ ಒಳ್ಳೆ ಕೆಲಸ ಮಾಡಿದೀವಿ, ಇಷ್ಟು ದಿವಸ ಬಿಟ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಕೂತ್ಕೊಂಡು ಒಂದು ಪಾರ್ಟಿ ಮಾಡಲ್ವಾ. ಅದೇ ತರ ದೇವರಿಗೊಂದು ಸಮಾಧಾನ ಮಾಡಕ್ಕೆ ಅವನು ಕಾವಲು, ವರ್ಷೇಡಿ ಕಾವಲು ಮಾಡ್ತಾ ಇರ್ತಾನೆ. ಯಾರು ದೈವಗಳು ಕಾಲಭೈರವನ ಕಾವಲು ಮಾಡಿದಾಗ ಅವ್ರಿಗೊಂದು ಶಾಂತಿ ಮಾಡಕ್ಕೆ ಅಂತೇಳಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಭಾನುವಾರ ರಾತ್ರಿ ಪೂಜೆ ಆಗುತ್ತೆ. ಇಲ್ಲಿ ಭಾನುವಾರ ರಾತ್ರಿ ಪೂಜೆ ಇಲ್ಲಿ ಯಾವ ತರ ಅಂತಂದ್ರೆ ಅದು ಮತ್ತೆ ಹೇಳ ಭಾನುವಾರ ರಾತ್ರಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ, ಹೋಮ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆಯಿಂದ. 1-2-3 ಹೋಮಗಳಾಗುತ್ತೆ. ಆ ಕಡೆ ಪಕ್ಕದಲ್ಲಿ ಹೋಮದ ಕುಂಡ ಎಲ್ಲ ಇದೆ ನಿಮಗೆ. ಹೋಮ ಮುಗಿದ್ಮೇಲೆ ಸಾಯಂಕಾಲ ರಂಗಪೂಜೆ ಆಗುತ್ತೆ. ಇಲ್ಲಿ ರಂಗಪೂಜೆ ಮುಗಿದ ತಕ್ಷಣ ಕೋಲ ಸ್ಟಾರ್ಟ್ ಆಗ್ತದೆ. ಕೋಲ ಎಲ್ಲ ಆಗಿ ಮುಗಿಯೋ ಮೂಮೆಂಟ್ಗೆ ಬೆಳಿಗ್ಗೆ 5 ಗಂಟೆಗೆ ದೇವ್ರದ್ದು ಉತ್ಸವ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ದೇವ್ರ ಉತ್ಸವ ಹೋಗಿ ಅಲ್ಲಿ ಮಂಜಿನ ಕಟ್ಟೆ ಅಂತ ಇದೆ, ಅಲ್ಲಿ ಮಂಜಿನ ಕಟ್ಟೆಯಲ್ಲಿ ದೇವರು ಸ್ಥಾಪನೆ ಆಗುತ್ತೆ. ಅಲ್ಲಿ ಸ್ಥಾಪನೆ ಆಗಿ ಬೆಳಗ್ಗೆ ಒಂದು 6:30-7 ಗಂಟೆ ಬೆಳಕಾದ್ಮೇಲೆ, ಕತ್ಲೆ ಇದ್ದಾಗ ಅಲ್ಲಿ ಉತ್ಸವ ಹೋಗೋದು. ಬೆಳಕಾದ್ಮೇಲೆ ತಗೊಂಡ್ಬಂದು ದೇವ್ರನ್ನ ಮತ್ತೆ ಪ್ರತಿಷ್ಠಾಪನೆಯಲ್ಲಿ ಮಾಡಿ ಅದಾದ ನಂತರ ಮತ್ತೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಮತ್ತೆ ಒಂದು ಸತ್ಯನಾರಾಯಣ ಪೂಜೆ ಎಲ್ಲ ಆದ್ಮೇಲೆ ಅನ್ನದಾನ ಸ್ಟಾರ್ಟ್ ಆಗ್ತದೆ. ಆ ತರ ಒಂದು ಪಾರ್ಟ್ ಟೈಮ್ ಅಂದ್ರೆ ಟೈಮ್ ಟು ಟೈಮ್ ಒಂದು ಪಾರ್ಟ್ ಬೈ ಪಾರ್ಟ್ ಒಂದೊಂದು ಪೂಜೆಗಳು ಮಾಡ್ಕೊಂಡು ಹೋಗಂತ. ಅಲ್ಲಿ ಉತ್ಸವ ಹೋಗಿ ದೇವರ ಮೂರ್ತಿ ಅಲ್ಲಿ ಸ್ಥಾಪನೆ ಆಗಿ ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಪೂಜೆ ಎಲ್ಲ ಇದೆ. ಅಲ್ಲಿ ಮಹಾಪೂಜೆ ಎಲ್ಲ ನಡೀತದೆ. ಮಹಾಪೂಜೆ ಅದು ದೈವದ ಜೊತೆಲೇ ಹೋಗೋದು ಉತ್ಸವ. ಇಲ್ಲಿ ಅಂದ್ರೆ ಕೋಲ ಎಲ್ಲ ಆಗ್ತಿರ್ತದೆ. ಕೋಲ ಆಗಿ ಕೋಲ ಮುಗಿಯೋ ಮೂಮೆಂಟ್ಗೆ ಇಲ್ಲಿ ಎಲ್ಲ ಕಾರ್ಯಕ್ರಮ, ಕೋಲ ಹೇಳಿಕೆ ಕೇಳಿಕೆ ಎಲ್ಲ ಇರ್ತದೆ. ಜನಗಳು ಕೆಲವರು ಹರಕೆ ಇರುತ್ತೆ, ಹರಕೆ ಒಪ್ಸೋದು ಎಲ್ಲ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಮತ್ತೆ ಸೀದಾ ಅಲ್ಲಿಗೆ ಮಂಜಿನ ಕಟ್ಟೆಗೆ ಹೋಗೋದು. ಮಂಜಿನ ಕಟ್ಟೆಗೆ ದೈವದ ಮುಖಾಂತರನೇ ಹೋಗಿ ದೈವದ ಮುಖಾಂತರನೇ ಬಂದು ಇಲ್ಲಿ ದೇವ್ರನ್ನ ಮತ್ತೆ ವಾಪಸ್ಸು ಒಳಗಡೆ ಉತ್ಸವ ಮುಗಿಸಿ ಇಲ್ಲಿಗೆ ಸ್ಥಾಪನೆ ಮಾಡೋದು. ಆ ಥರ ಅದಾದ್ಮೇಲೆ ಸತ್ಯನಾರಾಯಣ ಪೂಜೆ, ಮಹಾಪೂಜೆ ಮುಗಿದ ತಕ್ಷಣ ಅನ್ನದಾನ. ಆ ಥರ ಕಾರ್ಯಕ್ರಮ ನಡೀತದೆ. ಬಟ್ ಇದು ದೈವದ್ದು ಇದು ಊಟ ಕೊಡೋದು ಯಾವಾಗ ಅಂತಂದ್ರೆ ಮಂಗಳವಾರ ದಿವಸ. ಈಗ ಇಲ್ಲಿ ಭಾನುವಾರ ರಾತ್ರಿ ಪೂಜೆ, ಸೋಮವಾರ ಡೇ ಪೂಜೆ ಇರ್ತದಲ್ಲ. ಈಗ ಅಲ್ಲಿಗೆ ಆದ್ಮೇಲೆ ಮಂಗಳವಾರ ಸಾಯಂಕಾಲ ಕತ್ತಲೆ ಟೈಮಿಗೆ ಇದೆ ಮುಸ್ಸಂಜೆ ಹೊತ್ತಲ್ಲಿ ತಗೊಂಡೋಗಿ ಅದಕ್ಕೆ ಕೋಳಿ ಗಿಳಿ ಎಲ್ಲ ಕೊಟ್ಬಿಟ್ಟು ಅದು ಹಿಂದಿನ ನಡ್ಕೊಂಡ್ ಬಂದಿರೋಂಥದ್ದು. ಇವತ್ತು ನಿನ್ನೆ ನೀವು ಮಾಡೋಂಥದ್ದಲ್ಲ, ಏನ್ ನಾವು ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಹಿಂದೆ ರಾಜರ ಕಾಲದಿಂದ ಈ ದೇವಸ್ಥಾನ ಯಾವಾಗ ಸೃಷ್ಟಿ ಆಯ್ತು ಅನ್ನೋದು ಅಲ್ಲಿಂದ ನಡ್ಕೊಂಡು ಬಂದಿರೋದು. ನಾವು ನಡ್ಸ್ಕೊಂಡು ಹೋಗ್ತಾ ಇರೋದು ನಾವು ಕ್ಷಣ ಮಾತ್ರ ಅಷ್ಟೇ. ಇನ್ನೇನು ಮುಂದಿನ ಪೀಳಿಗೆ ಮತ್ತೆ ಅವ್ರು ಮಾಡ್ತಾರೆ. ಆ ಥರ ಈಗೇನು ನಮ್ಮ ಅಧ್ಯಕ್ಷ ಹೇಳಿದ್ರಲ್ಲ, ಅವ್ರ ಅಪ್ಪಾಜಿ ಅವರ ಇಲ್ಲಿ ಇನ್ನೊಬ್ರು ಗಣೇಶ್ ಗೌಡ್ರು ಅವರೆಲ್ಲ ನಡ್ಕೊಂಡು ಬಂದಿದ್ರು. ಇವಾಗ ಅದೇ ಪ್ರಶಾಂತ್ ಅಣ್ಣ ಮತ್ತೆ ಗಂಧಕೃಷ್ಣ ಅಣ್ಣ ಅವರೆಲ್ಲ ಒಂದು ತುಂಬಾ ಆತ್ಮೀಯವಾಗಿ ನಮ್ಮ ಜೊತೆ ಒಂದು ಹೊಂದಾಣಿಕೆಯಿಂದ ತುಂಬಾ ಶ್ರಮ ಪಟ್ಟು, ಯಾರು ಬರ್ಲಿಲ್ಲ ಅಂದಾಗ ಅವರೇ ಎಲ್ಲರನ್ನು ಮಾಡ್ಕೊಂಡು ಹೋಗಿದ್ದು ಉಂಟು. ಯಾಕಂದ್ರೆ ಇವತ್ತು ಎಲ್ಲರೂ ಬಿಸಿ, ಆದ್ರೂ ಕಷ್ಟಪಟ್ಕೊಂಡು ಅವ್ರ ಜೊತೆಗೆ ಎಲ್ಲ ಒಂದು ಕಮಿಟಿಯವರು ಸೇರ್ಕೊಂಡು ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಅದನ್ನ ಮಂಗಳವಾರ ಸಾಯಂಕಾಲ ಅಲ್ಲಿ ಕೋಳಿ ಎಲ್ಲ ಮಾಡಿ ಎಲ್ಲರೂ ಸೇರಿ ಊಟ ಕೊಟ್ಟು ದೇವರಿಗೆ ಅರ್ಪಿಸಿ ಮತ್ತೆ ಒಂದು ಊಟ ಮಾಡಿ ಎಲ್ಲ ಕೂತ್ಕೊಂಡು ಊಟ ಮಾಡಿ, ಇನ್ನು ಇದು ಮಾಂಸ ಮದ್ದು ಇರುತ್ತಲ್ಲ ಮಾಮೂಲು, ಅದೆಲ್ಲ ತಗೊಂಡು ಮಾಡೋಂಥದ್ದು ಎಲ್ಲ ಹೊಂದಾಣಿಕೆ. ಯಾಕಂದ್ರೆ ಕಷ್ಟಪಟ್ಟಿರ್ತಾರೆ. ಅವತ್ತು ಮಂಗಳವಾರ ದಿವಸ ಎಲ್ಲರೂ ಸೇರ್ಕೊಂಡು ಒಂದು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಮತ್ತೆ ಇನ್ನೊಂದು ಕೇಳಲಿಕ್ಕೆ ಬರ್ತೈತೆ, ಅಂದ್ರೆ ಈಗ ಏನು ಇಷ್ಟು ಸೌಲಭ್ಯದಲ್ಲಿ ದೇವಸ್ಥಾನ ಇದೆಯೋ ಇದಕ್ಕೆ ಗೌರ್ಮೆಂಟ್ ಇಂದ ಏನು ಫಂಡಿಂಗ್ಸ್ ಇಲ್ಲ? ಯಾವುದೇ ಗೌರ್ಮೆಂಟ್ ಇಂದ ಫಂಡಿಂಗ್ಸ್ ಇಲ್ಲ. ಗೌರ್ಮೆಂಟ್ ಇಂದ ನಾವೇನು ಕೇಳ್ತಾ ಇಲ್ಲ. ಮತ್ತೆ ಇದನ್ನ ಗೌರ್ಮೆಂಟಿಗೆ ಬಿಟ್ಕೊಡೋದು ಇಲ್ಲ ನಾವು. ಯಾಕಂತಂದ್ರೆ ಇದರಲ್ಲಿ ಗೌರ್ಮೆಂಟಿಗೆ ಬಿಟ್ಕೊಟ್ಟಂದ್ರೆ ಇದನ್ನ ಹಾಳು ಮಾಡ್ತಾರೆ. ಯಾಕಂದ್ರೆ ನಿತ್ಯ ಪೂಜೆ ಮಾಡ್ಸಕ್ಕೆ ನಾವು ಭಟ್ರನ್ನ ಈಗ ಹೆಚ್ಚು ಕಮ್ಮಿ ಒಂದು 20 ಕಿಲೋಮೀಟರಿಂದ ಮರ್ಸುಣಿಗೆ, ನಿಮಗೆ ಗೊತ್ತಿದೆ, ನಿಮಗೆ ಚಿರಪರಿಚಯ, ಮರ್ಸುಣಿಗೆ ಭಾಗದಿಂದ ನಮ್ಮ ಪುರೋಹಿತರು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು. ಆಯ್ತಾ, ಡೈಲಿ ಬಂದು ಹೋಗ್ತಾರೆ. ಆಯ್ತಾ, ಅವರು ಬೈಕ್ ಓಡ್ಸಕ್ ಗೊತ್ತಿದೆ ಬಂದು ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ದಾಗ ಬೇರೆ ಪುರೋಹಿತರನ್ನ ಅವರೇ ನೇಮಕ ಮಾಡಿ ಕಳಿಸ್ತಾರೆ. ಅವ್ರಿಗೆ ಬೈಕ್ ಓಡ್ಸಕ್ ಬಂದಿಲ್ಲ ಅಂದ್ರೆ ಯಾವ್ದಾದ್ರು ಬಾಡಿಗೆ ಮಾಡಿ ಗಾಡಿ ಮಾಡಿ ಅವ್ರು ಕರೆಸಿ ಪೂಜೆ ಮಾಡಿಸ್ಬೇಕು ನಾವಿಲ್ಲಿ. ನಿತ್ಯ ಪೂಜೆ ಇಲ್ಲಿ, ಆ ನಿತ್ಯ ಪೂಜೆ ನಿಲ್ಲಂಗೆ ಇಲ್ಲ. ಅದಕ್ಕೆ ನಾನು ಕೇಳುವಂಥದ್ದು, ಯಾಕಂದ್ರೆ ಈಗ ರೋಡ್ ಪರಿಸ್ಥಿತಿ ಇಲ್ಲಿ ನೋಡಿ, ರೋಡ್ ಪರಿಸ್ಥಿತಿ ಹಿಂಗಿದೆ. ದೇವಸ್ಥಾನಕ್ಕೆ ಕೊಡುಗೆ ಎಲ್ಲಿದ್ರು ರೋಡ್ ವ್ಯವಸ್ಥೆ ಒಂದು ಸರ್ಕಾರ ಅಂದ್ರೆ ಇಲ್ಲಿವರೆಗೂ ದೇವಸ್ಥಾನಕ್ಕೆ ಅಂತ ಏನು ಮಾಡ್ಲಿಲ್ಲ.
ಟೂರಿಸಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಾಣಿಜರಿ ವ್ಯೂ ಪಾಯಿಂಟಿಗೆ ಒಂದ್ಸತಿ 2011ರಲ್ಲಿ ಒಂದು 2 ಕೋಟಿ ರೂಪಾಯಿ ಸದಾನಂದ ಸಿಎಂ ಆದಾಗ ಒಂದು 2 ಕೋಟಿ ರೂಪಾಯಿ ಅಮೌಂಟ್ ಇಟ್ಕೊಟ್ಟಿದ್ರು. ಆಯ್ತಾ, ಅದನ್ನ ಫುಲ್ಲು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಲ್ಲು ರೋಡ್ ವೈಡಿಂಗ್ ಮಾಡಿ ಇದು ಡಾಮರ್ ಮಾಡಿ ಬಿಟ್ರು. ಆಯ್ತಾ, ಒಂದ್ಸತಿ ಅದು ನಮಗೆ ಗೊತ್ತಿರಂಗೆ, ಯಾಕಂದ್ರೆ ನಾವು ಟ್ರ್ಯಾಕ್ಟರ್ ತಗೊಂಡು ಕೆಲಸ ಮಾಡಿದೀವಿ. ಅವಾಗ 2011 ಬಿಟ್ರೆ ಮತ್ತೆ ಯಾವುದೇ ಫಂಡ್ ಇಲ್ಲಿವರೆಗೂ ಸಾಧಾರಣವಾಗಿ ಬಂದಂಗಿಲ್ಲ. ದೇವಸ್ಥಾನಕ್ಕಂತ ಏನೂ ಬಂದಂಗಿಲ್ಲ. ದೇವಸ್ಥಾನಕ್ಕಂತ ಚಿಕ್ಕ ಪುಟ್ಟದ್ದು ಯಾವ್ದಾದ್ರು ಒಂದು ಈ ಗ್ರಾಮ ಪಂಚಾಯತಿಂದ ಏನಾದ್ರು ಕೊಡೋಂಥದ್ದು ಏನಾದ್ರು ಸಣ್ಣ ಪುಟ್ಟದಾಗಿ ರೋಡ್ ರಿಪೇರಿ ಅಂತ ಸ್ವಲ್ಪ ಮಣ್ಣಿಗೆ ಹಾಕ್ಬೋದು, ಅಷ್ಟು ಬಿಟ್ರೆ ಬೇರೆ ತರ ಇಲ್ಲ. ಇದೇನೇ ಮಾಡಿದ್ರು ದೇವಸ್ಥಾನ ಕಮಿಟಿಯಿಂದಾನೆ, ಊರು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಈಗ ಪೂಜೆ ಕಾರ್ಯಕ್ರಮದಲ್ಲೆಲ್ಲ ಬಂದ್ಬಿಟ್ಟು ಒಂದು ನಾಳೆ ಈಗ ಬಂದಾಗೆಲ್ಲ ಸಾಮಾನ್ಯವಾಗಿ ಒಂದು ಕೈಯಿಂದ ಆಗಿದ್ದ ಕಾಣಿಕೆಗಳನ್ನ ಕೊಡ್ತಾರೆ. ನಮ್ಮ ಕಡೆಯಿಂದ ಒಂದಿಷ್ಟು ತಗೊಳ್ಳಿ ಅಂತೇಳಿ. ಅದರಲ್ಲಿ ಹಂಗೆ ಒಂದು ಅಧ್ಯಕ್ಷರು ಹಂಗೆ ಹೊರಗಡೆ ದಾನಿಗಳು ನಿಮ್ಮಂಥವ್ರು ಯಾರಾದ್ರು ಬಂದರು ಕೊಟ್ಟವರು, ಆಮೇಲೆ ಇಲ್ಲಿಂದ ಸಂಬಂಧಿಕರು ಯಾರಾದ್ರು ಹೊರಗಡೆ ಕೊಟ್ಟಿರೋ ಹೆಣ್ಮಕ್ಳ ಕಡೆಯಿಂದ ದಾನಿಗಳು, ಈ ಥರ ಎಲ್ಲ ಕೊಡ್ತಾರೆ. ಯಾಕಂದ್ರೆ ಈಗ 2022ರಲ್ಲಿ ಕುಂಭಾಭಿಷೇಕ ಮಾಡಿದ್ವಿ. ಅದು ಸುಮಾರು ಒಂದು 30-35 ಲಕ್ಷ ಖರ್ಚು ಮಾಡಿ ಇವ್ರನ್ನ ಪ್ರವೀಣ್ ತಂತ್ರಿಗಳು ಅಂತೇಳಿ ಕಾರ್ಕಳದಿಂದ ಕರೆಸ್ಬಿಟ್ಟು ಅವ್ರ ಹತ್ರ ಕೇಳಿ ಇಡ್ಸಿ ಯಾವುದು ಅಷ್ಟಮಂಗಲ ಪ್ರಶ್ನೆ ಮಾಡಿಸಿ ಇಲ್ಲಿ ಅವ್ರು ಈ ಥರ ಪೂಜೆಗಳು ಸಮಸ್ಯೆಗಳಿಗೆಲ್ಲ ಪರಿಹಾರ ಆಗಬೇಕಂತ ತುಂಬ ಹೋಮಗಳು ಪೂಜೆಗಳೆಲ್ಲ ಆಗಿ ಕಲಶಕ್ಕೆ ಅಭಿಷೇಕ, ಬ್ರಹ್ಮ ಕಲಶೋತ್ಸವ ಅಭಿಷೇಕ ಅಂತೇಳಿ ತುಂಬ ಒಂದು ಸುಮಾರು 30-35 ಲಕ್ಷ ಆಗಲ್ಲ ಅಂತ ತುಂಬ ತಲೆ ಕೆಡ್ಸ್ಕೊಂಡು ಪಾಪ ನಮ್ಮ ಅಧ್ಯಕ್ಷರು. ಆದರೆ ನಾವು ಅವರಿಗೆ ಏನಾಗಲ್ಲ ಆಗುತ್ತೆ ಅಂತೇಳಿ ಎಲ್ಲ ಚೆನ್ನಾಗಾಗಿ ಒಂದು ಸ್ವಲ್ಪ ಮಿಕ್ತು ಅಮೌಂಟು. ಆಯ್ತಾ, ಈಗೇನೋ ಆದ ಅಮೌಂಟಲ್ಲಿ ಪಾಪ ಪುರೋಹಿತರಿಗೆ ಡೈಲಿ ಬಂದು ಹೋಗ್ತಾರೆ, ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಒಂದು ಫಿಕ್ಸ್ ಮಾಡಿ ಕೊಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ದೇವ್ರ ಪೂಜೆ ಇದು ನಿಲ್ಬಾರ್ದು. ಕಾಲಭೈರವನಿಗೆ ಪೂಜೆ ನಿಂತು ಅಂದ್ರೆ ಅಲ್ಲಿಗೆ ಅಂತ್ಯ ಅಂತ. ಕಾಲಭೈರವ ಕಾಲಕ್ಕೆ ಅವನಿಗೆ ಸರಿಯಾಗಿ ಒಂದು ಪೂಜೆ ನಡ್ಸ್ಕೊಂಡು ಹೋದ್ರೆ ಮಾತ್ರ ಅವನು ಭೈರವ ಆಗಿರ್ತಾನೆ. ಈಗ ಅವತ್ತಿಂದ ಇವತ್ತವರೆಗೂ ಒಂದು ದಿವಸ ಪೂಜೆ ಇಲ್ಲ ಪೂಜೆ ಇಲ್ಲ. ಯಾವ ಸೂತ್ಕ ಆದ್ರೂ ಊರಲ್ಲಿ ಯಾವ ಸೂತ್ಕ ಆದ್ರೂ ದೇವ್ರಿಗೆ ಸೂತ್ಕ ಬರಲ್ಲ. ದೇವರಿಗೆ ಸೂತ್ಕ ಆಯ್ತು ಅಂತಂದ್ರೆ ಊರಲ್ಲಿ ಅದು ದೇವರಿಗೆ ಲೆಕ್ಕಾಚಾರ ಬರೋದೇ ಇಲ್ಲ. ಈ ಕಾಲಭೈರವನಿಗೆ ಪುರೋಹಿತರಿಗೆ ಏನೋ ಸಮಸ್ಯೆ ಇದ್ದಾಗ ಅವ್ರು ಬೇರೆ ಒಬ್ರು ಪುರೋಹಿತರನ್ನ ಅವರೇ ನೇಮಿಸಿ ಕಳಿಸಿ ಮಾಡೋಂಥದ್ದು ಪೂಜೆ. ದೇವ್ರ ಪೂಜೆ ನಿಲ್ಲಂಗಿಲ್ಲ. ಆಮೇಲೆ ಅಲ್ಲಿ ಒಂದು ಬತ್ತಿ ಹತ್ತಾ ಇದೆ ನೋಡಿ, ಈ ಕಡೆ ಸೈಡ್ ಈ ಲೆಫ್ಟ್ ಸೈಡ್ ಅಲ್ಲಿ ಅದ್ರಲ್ಲಿ ಫುಲ್ ಎಣ್ಣೆ ಇರುತ್ತೆ, ಅದು ಖಾಲಿ ಆದಂಗೆ ಬರ್ತಾ ಇರುತ್ತೆ. ಅದು ದೀಪ ಕೆಡಲ್ಲ, ಕೆಡದೇ ಇಲ್ಲ. ಅದು ನಿತ್ಯ ಅದನ್ನ ದಿನ ಹಚ್ಚಲ್ಲ ಅದನ್ನ ದೀಪನ. ಆಯ್ತಾ, ಅದು ಹಚ್ಚಿರೋ. ಮತ್ತೆ ನೋಡಿ, ಈಗ ಪ್ರವಾಸಿಗರು ಯಾರಾದ್ರೂ ಬಂದ್ರೆ ಅಕಸ್ಮಾತ್ ಈಗ ಪ್ರವಾಸಿಗರು ಬಂದಾಗ ಬಾಗಿಲು ಏನಾದ್ರು ಕ್ಲೋಸ್ ಆಗಿತ್ತು ಅಂತಂದ್ರೆ ದೇವ್ರು ನೋಡಕ್ ಆಗ್ಲಿಲ್ಲ, ಆ ರೀತಿ ವರಿ ಮಾಡ್ಕೊಳ್ಳೋದು ಬೇಡ. ಇಲ್ಲೊಂದು ನೋಡಿ ಕ್ಯಾಮ್ರಾ ತರ ಇದೆ, ಇದರಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ದೇವರ ವಿಗ್ರಹ ಕಾಣ್ತದೆ. ನೀವು ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು. ಈಗ ಪುರೋಹಿತರು ಯಾಕಂದ್ರೆ ಅವರು 11:30ವರೆಗೂ ಇರ್ತಾರೆ ಸಾಧಾರಣ. ಬೆಳಗ್ಗೆ ಬಂದು 9 ಗಂಟೆಯಿಂದ 11:30 ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಕ್ಲೋಸ್ ಮಾಡಿದಾಗ ಈಗ ಯಾರೋ ಹೊರಗಡೆಯಿಂದ ಬಂದಿರ್ತಾರೆ, ದೇವಸ್ಥಾನಕ್ಕೆ ಬಂದು ನಾವು ದೇವ್ರು ನೋಡೋಕ್ಕಾಗಲಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಗೊಂದಲ ಬೇಡ. ಗೊಂದಲಗಳನ್ನ ಹೋಗ್ಲಾಡ್ಸಕ್ಕೆ ನಾವು ಇಲ್ಲಿ ಕ್ಯಾಮ್ರಾ ಕೊಡ್ಸಿರೋದು. ಈ ಕ್ಯಾಮ್ರಾನ ಇಂದ ಡೋರ್ ಕ್ಲೋಸ್ ಮಾಡಿದಾಗ ಈ ಕ್ಯಾಮ್ರಾದಲ್ಲಿ ನೋಡಿದ್ರೆ ದೇವ್ರು ಕಾಣ್ತದೆ, ಅಲ್ಲಿ ಒಳಗಡೆಗೆ ನೀಟಾಗಿ ಕಾಣುತ್ತೆ. ಏನ್ ನಾವು ಈಗ ಹೊರಗಡೆಯಿಂದ ಏನ್ ನೋಡ್ತಾ ಇದೀವಿ ಅದೇ ತರ ಈ ಕ್ಯಾಮ್ರಾದಲ್ಲಿ ನೋಡಿದ್ರು ಕಾಣುತ್ತೆ. ಹಂಗಾಗಿ ಯಾರು ಪ್ರವಾಸಿಗರು ಬಂದ್ರು ಟೆನ್ಷನ್ ಮಾಡೋಂಥದ್ದಿಲ್ಲ. ಪ್ರವಾಸಿಗರಾಗ್ಲಿ ಗ್ರಾಮಸ್ಥರಾಗ್ಲಿ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು. ಬಂದ್ವಲ್ಲಪ್ಪ ದೇವ್ರು ಕಾಣ್ಲಿಲ್ಲ ಅಂತ ಮನ್ಸಲ್ಲಿ ಒಂದು ಬೇಜಾರ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಮತ್ತೆ ಸಂಜಯ್ ಇಲ್ಲಿಗೆ ಈಗ ನೀವು ಮೊದಲಿಂದ ನೋಡ್ಕೊಂಡ್ ಬಂದಾಗೆ ಮತ್ತೆ ನಿಮ್ಗೆ ತಿಳಿದಿರುವಾಗ ಅರ್ಚಕರು ಅಂತೇಳಿ ಎಲ್ಲಿಂದ ಎಲ್ಲಿ ಅವರಿದ್ರು? ಫಸ್ಟು ಸ್ಟಾರ್ಟಿಂಗು ಸಾಧಾರಣವಾಗಿ ನಮಗೆ ಗೊತ್ತಿರಂಗೆ ಹಿಂದೆ ಒಬ್ರು ಭಟ್ರಿದ್ರು, ಅವರು ಕೃಷ್ಣ ಭಟ್ರು ಅಂತೇಳಿ ಹೇಳಿ ಅವರು ಹಿಂದಿನ ಭಟ್ರು. ಆಯ್ತಾ, ಅವ್ರ ಮಗ ರಾಮ್ ಭಟ್ರು ಅಂತ ಅವ್ರು ಈಗ ಇದರಲ್ಲಿದ್ದಾರೆ, ಎಲ್ಲಿ ಸಂಸ್ಥೆಲಿದ್ದಾರೆ. ಅವರು ನಾನು ನೋಡ್ತಾ ಇದ್ದಾಗ ಇದ್ದಿದ್ದು ಅಜ್ಜ ಭಟ್ರು ಅಂತಿದ್ರು. ಅವರಿಗೆ ತುಂಬ ಏಜ್ ಆಗಿತ್ತು. ಆಮೇಲೆ ಅವ್ರ ಮಗ ರಾಮ್ ಭಟ್ರು ಅವರು ಸುಮಾರು ವರ್ಷ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಅವರು ಈಗ ಅವ್ರ ಸಮಸ್ಯೆಗಳೇನಿರ್ತ ಗೊತ್ತಾಗಲ್ಲ. ಅವರು ಮತ್ತೆ ಆಚೆ ಹೋದ್ರು ಬೇರೆ ಕಡೆ. ಅವ್ರು ಹೋದ ತಕ್ಷಣ ಒಬ್ರು ಇದ್ರವ್ರು ಬಂದರು, ಮೂಲ್ಕಿ ಅವರು, ರಾಮಚಂದ್ರ ಶಾಸ್ತ್ರಿ ಡೋಂಗ್ರೆ ಅರ್ಚಕರು ಅಂತೇಳಿ. ಅವ್ರು ಬಂದು ಅವ್ರು ಸುಮಾರು ವರ್ಷ ಇದ್ರು ಇಲ್ಲಿ. ಸುಮಾರು ಅವ್ರದ್ದು ಒಂದು 20 ವರ್ಷ ಅವರು ಇಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ಕೊಂಡ್ರು. ಆಯಿತಾ, ಅವ್ರು ಬರೋವಾಗ ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸ್ವಲ್ಪ ಪರಿಸ್ಥಿತಿ ಸರಿ ಇರಲಿಲ್ಲ. ಒಂದು ತುಂಬ ಕೆಟ್ಟ ಸ್ಥಿತಿಯಿಂದ ಬಂದರು ಅವರು ಅಲ್ಲಿಂದ ಇಲ್ಲಿ ಬಂದು. ಬಟ್ ಇಲ್ಲಿ ಬಂದಮೇಲೆ ಅವ್ರದ್ದು ಒಂದು ಸ್ಥಿತಿಗತಿ ಇವತ್ತು ಅವ್ರ ಮಗ
ಒಬ್ರು CA ಮಾಡ್ಕೊಂಡಿದ್ದಾರೆ, ಇನ್ನೊಬ್ರು ದೊಡ್ಡ ಪುರೋಹಿತರಾಗಿದ್ದಾರೆ ಬೆಂಗಳೂರಲ್ಲಿ. ಆಮೇಲೆ ಅಪ್ಪ ಅಮ್ಮಗೂ ಏಜ್ ಆಗ್ತಾ ಮತ್ತು ಅವರು ಸೇವೆ ಅವರಿಗೂ ಸಾಕು ಅನ್ನಿಸ್ತು, ತುಂಬ ಸೇವೆ ಮಾಡಿದ್ರಲ್ಲ. ಆಮೇಲೆ ಅವ್ರ ಮಕ್ಕಳು ಕರ್ಸ್ಕೊಂಡ್ರು ಅಲ್ಲಿಗೆ, ಅವರು ಅಲ್ಲಿಗೆ ಹೋದ ನಂತರ ಬಂದಿರೋದು ಅಂತಂದ್ರೆ ಮತ್ತೊಬ್ರು ಯಾರೋ ಪುರೋಹಿತರು ಬಂದರು. ಅವರಿಗೆ ಇಲ್ಲಿ ಕಾಲ ನಿಲ್ಲ ಅವಕಾಶ ಆದರೂ ಸಿಕ್ಕಿಲ್ಲ. ಒಂದು 5-6 ತಿಂಗಳು ಮಾಡಿದ್ರು. ಅದಾದ ನಂತರ ಮತ್ತೊಬ್ರು ಭಟ್ರು ಬಂದರು, ಹರೀಶ್ ಭಟ್ರು ಅಂತ ಬಂದರು. ಅವರು ಆ್ಯಕ್ಚುಲಿ ಮೂಡಿಗೆಲ್ಲಿದ್ದಾರೆ. ಅವರು ಸುಮಾರು ವರ್ಷ, ಅವರು ಸುಮಾರು ಒಂದು 7-8 ವರ್ಷ ನಡೀತು ಪೂಜೆ. ಅದಾದ್ಮೇಲೆ ಅವರೇ ನೇಮಕ ಮಾಡ್ಕೊಟ್ಟಿದ್ದು ಇವ್ರನ್ನ. ಈಗ ಅನಂತ ಕೃಷ್ಣ ಭಟ್ರು ಇದಾರಲ್ಲ ಮರ್ಸಂಗಿರ, ಅವ್ರನ್ನ ಅವರೇ ನೇಮಕ ಮಾಡ್ಕೊಟ್ಟಿದ್ದು. ಬಟ್ ನಮಗೆ ಇಲ್ಲಿ ಲೋಕಲ್ ಪೂಜೆ ಎಲ್ಲ ಆಗತ್ತಿಗೆ ನಮಗೆ ಗಣೇಶ್ ಭಟ್ರು ನಿಮ್ಗೆ ಚಿರಪರಿತ್ರ ಅಂದಲ್ಲ, ಗಣೇಶ್ ಭಟ್ರು ಒಂದು ಮುಖಾಂತರ ಇವ್ರ ಅನಂತ ಭಟ್ರ ಮುಖಾಂತರ ನಡೆಯುವಂಥದ್ದು ಇಲ್ಲಿ. ಈಗೇನು 7-8 ಜನ ಪುರೋಹಿತರು ಬೇಕು ಇಲ್ಲಿ ಭಟ್ರುಗಳು ಪೂಜೆಗೆ. ಅವ್ರದ್ದೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ನೋಡ್ಕೊಂಡು ಮಾಡೋಂಥದ್ದು ಅವ್ರ ಕರ್ತವ್ಯನೇ. ಅವ್ರಿಗೆ ವಹಿಸ್ಬಿಡ್ತೀವಿ ಇಷ್ಟು ಅಂತೇಳಿ, ಅಂದರೆ ಒಂದು ನೀವು ಇಷ್ಟು ಪೂಜೆನ ಮಾಡಿಸ್ಕೊಡ್ಬೇಕು ನಮಗೆ ಅಂತ ಅವರಿಗೊಂದು ನಾವೊಂದು ಲೆಕ್ಕಾಚಾರ ಹಾಕಿ ಕೊಡ್ತೀವಿ. ಅವ್ರೊಂದು ಲೆಕ್ಕಾಚಾರ ಹಾಕಿ ಅಂತ ನಾವು ಮಾಡ್ಕೊಡ್ತೀವಿ ಇಷ್ಟರಲ್ಲಿ ಅಂತ ಅವ್ರಿಗೊಂದು ನೋಡುವ ವಹಿಸ್ಕೊಡೋಣ. ಖಂಡಿತ ಮುಂದಿನ ದಿನಗಳಲ್ಲಿ ಪುರೋಹಿತರು ಯಾರು ಹಿಂದೆ ಅರ್ಚಕರಿದ್ರು ಅವ್ರನ್ನ ಕರ್ಸೋದು. ಹೌದೌದು, ಅವ್ರನ್ನ ಕರ್ಸಿರಿ ತುಂಬಾ ಇನ್ನು ನಿಮ್ಗೆ ಅದಕ್ಕಿಂತ ಮೊದಲೇ ದೇವಸ್ಥಾನ ಅಲ್ಲಲ್ಲ. ಹೌದೌದು, ಈಗ ಹೆಂಗೆ ಗೊತ್ತಾ, ನಮಗೆ ಗೊತ್ತಿರೋದು ಈಗ ಒಂದು 40 ವರ್ಷದ ಈಚೆ ಕಡೆ ನಾವೊಂದು ಹೇಳಿದೀವಿ. 40 ವರ್ಷದವರೆಗೂ ಏನು ಹಿಂದೆ ನಡೆದಿತ್ತು, 40 ವರ್ಷದ ಹಿಂದೆ ಏನಿತ್ತು ಅದು ಆ ಪೂರ್ವದ್ದು ನಿಮ್ಗೆ ಗೊತ್ತಾಗಬೇಕಂತಂದ್ರೆ ಈಗ ಸ್ವಲ್ಪ ಏಜ್ ಆದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಬಟ್ ನಮ್ಮೂರಲ್ಲಿ ಯಾರು ಸಾಧಾರಣ ಏಜ್ ಆದವರು ಗೊತ್ತಿರೋಂಥವ್ರು ಸಾಧಾರಣ ಇಲ್ಲ. ಸಾಧಾರಣ ನಮಗೇನು ಗೊತ್ತು ಆ ಥರನೇ ಇರೋದಿಲ್ಲ. ಈಗ ನೀವೀಗ ಹಿಂದಿನ ಕರ್ಸ್ಕೊಂಡು ಕೇಳ್ಕೊಂಡ್ರೆ ಇನ್ನೂ ಸ್ವಲ್ಪ ಮಾಹಿತಿಗಳು ಸಿಗ್ತದೆ. ಸಹಕಾರದೊಂದಿದ್ರೆ ಮಾಡೋಣ ತಲುಪಿದ್ರೆ ಯಾರಾದ್ರೂ ಮುಖಾಂತರ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ಈಗ ಹುಡುಗರು ಬೆಳೀತಾ ಇದೀರಿ ನೀವು, ನಿಮಗೊಂದು ಅವಕಾಶ. ಪ್ಲಸ್ ಈ ದೇವಸ್ಥಾನಕ್ಕೊಂದು ನಮ್ಮ ಒಂದು ಕಾಲಭೈರವ ಒಂದು ಸನ್ನಿಧಿ ಅನ್ನೋದೊಂದು ಇಲ್ಲಿ ದುರ್ಗದಲ್ಲಿದೆ. ಈ ಊರಲ್ಲಿ ಇದು ಇಷ್ಟು ಒಂದು ಕಾರ್ಮಿಕ ಇದೆ, ನಡೀತಾ ಇದೆ ಇಲ್ಲಿ ಯಾರು ಅಂದ್ರೆ ಸುತ್ತಮುತ್ತ ಯಾರು ಜಾಸ್ತಿ ವಿಡಿಯೋ ಯಾವುದು ಮಾಡಿಲ್ಲ. ಯಾಕಂದ್ರೆ ಈಗ ವಿಡಿಯೋ ಮಾಡೋಂಥದ್ದು ಸ್ವಲ್ಪ ಐಡಿಯಾಗಳು ಇಲ್ಲ ಇಲ್ಲಿ ಇರೋರಿಗೆ. ಈಗ ನಿಮ್ಮ ಮುಖಾಂತರ ಏನೋ ಜನಗಳಿಗೆ ತಲುಪಲಿ. ಯಾಕಂದ್ರೆ ಜನಗಳಿಗೂ ಒಂದು ಯಾರು ಬೇಕಾದ್ರೂ ಬಂದು ಮಾಡ್ಲಿ, ಯಾರು ಬೇಕಾದ್ರೂ ಮಾಡ್ಲಿ. ನಮ್ಗೀಗ ಇಲ್ಲಿ ಬಂದವರು ಅಂದ್ರೆ ನೀವು ಈಗ ಬಂದಿರಿ ಮಾಡಕ್ಕಂತೇಳಿ, ಮುಂದೆ ಬಂದಿರೋರು ಫಸ್ಟ್ ಆಗಿ ಮುಂದೆ ನಿಮ್ಮ ಮುಖಾಂತರನೇ ತಲುಪಿದ್ರೆ ನಮ್ಮ ಒಂದು ಆಶಯ. ಆಯ್ತಾ, ನೆಕ್ಸ್ಟ್ ಬಂದ್ ಮಾಡಂತ ಮಾಡ್ಲಿ, ಯಾರು ಮಾಡ್ಬಾರ್ದು, ರಿಸ್ಟ್ರಿಕ್ಷನ್ ಏನಿಲ್ಲ ಇಲ್ಲಿ. ಆಯ್ತಾ, ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು. ಒಳ್ಳೇದಾಗಿ ಏನ್ ಮಾಡಿದ್ರು ನಮ್ ಸಂತೋಷನೇ. ಕಾಲಭೈರವನಿಗೂ ಒಳ್ಳೇದಾಗಿ ಏನ್ ಮಾಡ್ತಾರೆ ಅಂದ್ರೂ ಕಾಲಭೈರವನು ತೆರೆದಿರ್ತಾನೆ ಬಾಗ್ಲು. ಆಯ್ತಾ, ಧರ್ಮವಾಗಿರ್ಬೇಕು, ಒಳ್ಳೇದಾಗಿರ್ಬೇಕು, 4 ಜನಕ್ಕೆ ಒಳ್ಳೆ ಮೆಸೇಜ್ ಸಿಕ್ಬೋದು ಅಷ್ಟೇ ನಮ್ಮ ಆಶಯ ಏನು. ಆಯ್ತಾ, ಇನ್ನು ದೇವಸ್ಥಾನದ ಬಗ್ಗೆ ಏನಾದ್ರು ಇದು ಹಿಸ್ಟ್ರಿ ಅನ್ನೋದಕ್ಕೆ ಎದಕ್ಕೆ ಭಾರಿ ಇಷ್ಟ ನನಗೆ. ಅದು ಒಂದು ವಾಸ್ತುಶಿಲ್ಪ ಆಗಿರ್ಬೋದು, ಮತ್ತೊಂದು ಆಳ್ವಿಕೆ ಒಳಪಟ್ಟಿರೋದು. ಅದೇ ಒಂದು ಬಲ್ಲಾಳರಾಯನ ಎರಡನೇ ಬಲ್ಲಾಳರಾಯಂದು. ಆನಂತರ ಟಿಪ್ಪುನ ಆಳ್ವಿಕೆ ಕೂಡ ಒಳಪಡ್ತು. ಇಲ್ಲ, ಟಿಪ್ಪುನ ಆಳ್ವಿಕೆ ಒಳಪಟ್ಟಿಲ್ಲ, ದಾಳಿ ಒಳಪಟ್ಟಿಲ್ಲ. ನಿಮಗೆ ಟಿಪ್ಪು ದಾಳಿ ಮಾಡಿರೋದು. ಟಿಪ್ಪು ಆಳ್ವಿಕೆ ಮಾಡಕ್ಕೆ ಇಲ್ಲಿ ಯಾವ ಕಾರಣಕ್ಕೂ ಸಾಧ್ಯ ಆಗ್ಲಿಲ್ಲ. ಅವ್ನು ಟಿಪ್ಪು ಬಂದ್ಬಿಟ್ಟು ಏನ್ ಮಾಡ್ದ ಅಂತಂದ್ರೆ, ಅವ್ರದ್ದು ಹಿಂದೆ ಒಂದು ಉದ್ದೇಶ ಇರುತ್ತೆ ನೋಡಿ. ಈಗ ಒಬ್ಬ ರಾಜ ಅಂತಂದ್ರೆ ಇನ್ನೊಬ್ಬ ರಾಜನ್ ಹೊಡೆಯೋದು, ಹೊಡ್ಬಿಟ್ಟು ನಾನು ಮಹಾರಾಜ ಆಗ್ತೀನಿ ಅಂತ. ಆಯ್ತಾ, ಆ ತರ ಮಾಡ್ಬೇಕಂತೇಳಿ ಬಂದ್ಬಿಟ್ಟು ಇಲ್ಲಿ ಟಿಪ್ಪು ದಾಳಿ ಮಾಡಿದ್ದ. ಅವನು ಟಿಪ್ಪಿನ ಆಳ್ವಿಕೆ ಇಲ್ಲಿ ಏನ್ ನಡಿಲೇ ಇಲ್ಲ. ಆಯ್ತಾ, ಅವನು ದಾಳಿ ಅಂದ್ರೆ ಟಿಪ್ಪುನ ಪ್ರಾಂತ್ಯಕ್ಕೆ ಒಳಪಡ್ಲಿಲ್ವಾ ಇದು? ಯಾವುದು ಟಿಪ್ಪುನ ಪ್ರಾಂತ್ಯಕ್ಕೆ ಒಳಪಡಕ್ಕೆ ಏನಾಯ್ತು ಅಂತಂದ್ರೆ, ಟಿಪ್ಪು ದಾಳಿ ಮಾಡಿದಾಗ ಇಲ್ಲಿರೋ ರಾಣಿ ಚುರುಕಾದ್ಲು. ಯಾರು ಬಲ್ಲಾಳರಾಯನ ಹೆಂಡತಿ, ಅವನು ದಾಳಿ ಮಾಡಿದಾಗ ಅವಳು ಆಕ್ಚುಲಿ ಗಂಗೆ ಅಂತೇಳಿ ಅವ್ರ ಹೆಸರಂತೆ. ಅದು ನನಗೂ ಗೊತ್ತಿಲ್ಲ, ಅಲ್ಲಿ ಗಂಗೋರಿ ಅಂತ ಹೇಳ್ತಾರೆ. ಅದು ರಾಣಿಜೇರಿ ಗಂಗೋರಿಯಲ್ಲಿ ಬಂದ್ಬಿಟ್ಟು ರಾಣಿ ಏನ್ ಮಾಡಿದ್ಲು, ಅವನು ಟಿಪ್ಪುನ ಉದ್ದೇಶ ಏನಿತ್ತು ಅವಾಗ, ಅವನು ದಾಳಿ ಮಾಡಿದಾಗ ಅವ್ನು ಸುಮ್ಮನೆ ದಾಳಿ ಮಾಡ್ತಾ ಇರ್ಲಿಲ್ಲ. ಅವನ ಉದ್ದೇಶ ಇದ್ದಿದ್ದು ಒಂದು, ಇಲ್ಲಿರೋ ವಜ್ರ ವೈಡೂರ್ಯ ಆಭರಣಗಳನ್ನ ಎತ್ತಾಕೊಂಡು ಹೋಗೋದು. ಎರಡನೇದಾಗಿ ಅವ್ನು ಟಿಪ್ಪು ಮಾಡ್ತಾ ಇದ್ದಿದ್ದು, ಅವನು ಅಲ್ಲಿರೋ ರಾಣಿಯವ್ರನ್ನು ಎತ್ತಾಕೊಂಡು ಹೋಗ್ತಾ ಇದ್ದ. ಆಯ್ತಾ, ಹಿಂದೆ ಮಾಡ್ತಾ ಇದ್ದಿದ್ದು ಅದೇ ಕೆಲಸ. ಯಾಕಂದ್ರೆ ಅವರು ಈಗ ಒಬ್ಬ ರಾಜನ್ನ ಅವ್ನು ಹೊಡಿಬೇಕು, ರಾಣಿನ ಎತ್ಕೊಂಡು ಹೋಗ್ಬೇಕು, ಅಲ್ಲಿರೋ ಸಂಪತ್ತನ್ನು ದೋಚ್ಕೊಂಡು ಹೋಗ್ಬೇಕು. ಆಯ್ತಾ, ಉದ್ದೇಶ ಅಷ್ಟೇ ಅವ್ರದ್ದು. ಇನ್ನೇನಕ್ಕೆ ಮಾಡಿರ್ತಾನ ಅಷ್ಟೇ ಅಲ್ವಾ. ನಾನು ನಿಮ್ಮ ಮೇಲೆ ದಾಳಿ ಮಾಡಿದೆ, ಈಗ ನಾನು ನಿಮ್ಮ ಮೇಲೆ ದಾಳಿ ಮಾಡಿದೆ ಅಂದ್ರೆ ಏನಕ್ಕೆ ಮಾಡಿರ್ತೀನಿ? ಯಾವುದೋ ಒಂದು ಉದ್ದೇಶ, ನಿಮ್ಮಲ್ಲಿರೋದು ಏನಾದ್ರು ಕಿತ್ಕೊಳ್ಳೋ ಉದ್ದೇಶ, ಇಲ್ಲ ನಿಮ್ಮನ್ನ ಹತ್ಯೆ ಹಾಕೋ ಉದ್ದೇಶ. ನಿಮಗಿಂತ ನಾನು ಬಲಶಾಲಿ ಆಗ್ಬೇಕು ಅಂತ. ಈಗ ಕುಮಾರ ದೊಡ್ಡ ಬಲಶಾಲಿ, ಕುಮಾರನ ಹೊಡೆದ್ರೆ ನಾನು ಬಲಶಾಲಿ ಆಗ್ತೀನಿ. ನಿಮ್ಮನ್ನಿಲ್ಲ ಪವನ್ ಹೊಡೆದ್ರೆ ನಾನು ಬಲಶಾಲಿ, ಪವನ್ ದೊಡ್ಡ ಬಲಶಾಲಿ, ಪವನ್ ಹೊಡೆದ್ರೆ ನಾನು ಬಲಶಾಲಿ ಆಗ್ತೀನಿ. ಉದ್ದೇಶ ಎರಡೇ. ಒಂದು, ನಿಮ್ಮ ಹತ್ರ ಇರೋದು ಏನಾದ್ರು ಸಂಪತ್ತು ಕಿತ್ಕೊಳ್ಳೋದು, ಇಲ್ಲ ಅಂದ್ರೆ ನಿಮ್ಮನ್ನು ಹೊಡೆದ್ಬಿಟ್ಟು ನಾನು ದೊಡ್ಡವನಾಗೋದು. ಈ ಟಿಪ್ಪುನ ಉದ್ದೇಶ ಇದ್ದಿದ್ದಷ್ಟೇ ಅವತ್ತೇ, ಅವ್ನು ಮಾಡಿದ್ದು ಅದನ್ನೇ. ಆಯ್ತಾ, ಅವನು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳ್ತೀನಿ, ನಾನು ದೊಡ್ಡ ಸಾಮ್ರಾಜ್ಯ, ದೊಡ್ಡ ರಾಜ್ಯ ಆಗ್ಬೇಕು ಅನ್ನೋದು ಅವನ ಉದ್ದೇಶ. ಆಯ್ತಾ, ಜನ ಯಾವ ತರ ಬೇಕಾದ್ರೂ ಹೇಳ್ಬೋದು. ಆಯ್ತಾ, ರಾಜರ ಉದ್ದೇಶಗಳು ಅಷ್ಟೇ. ನಾವಿಲ್ಲಿ ಅವನು ಒಳ್ಳೆನೋ ಕೆಟ್ಟನೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅವನ ಉದ್ದೇಶ ಏನಾಗಿತ್ತು,
ಇಲ್ಲಿ ಬಂದಿರೋ ಬಲ್ಲಾಳರಾಯ ಆಳ್ವಿಕೆ ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ದ. ಅವನಿಗೇನು ಆಳ್ವಿಕೆ ಮಾಡಕ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಅವನು ಆ ದಿನದಲ್ಲಿ ಜನಸಾಮಾನ್ಯರೆಲ್ಲ ಇದ್ರು ತಾನೆ, ಯೋಗವಾಗಿದ್ರಲ್ಲ, ಯೋಗಕ್ಷೇಮ ವಿಚಾರಿಸ್ತಾ ಇದ್ದ ತಾನೆ ಅಲ್ವಾ? ಕ್ಷೇಮವಾಗಿದ್ರು ತಾನೆ. ಟಿಪ್ಪು ಇನ್ನೇನಕ್ಕೆ ಬಂದ ಇಲ್ಲಿಗೆ? ಬಲ್ಲಾಳರಾಯನ ಹೊಡೆಯಕ್ಕೆ ಬಂದ. ರಾಣಿಜೇರಿ ಅಲ್ಲ ಅದು ಏನಾಯ್ತು ಅಂತ, ರಾಣಿಜೇರಿನ ಮಾಡಿದ್ದು ಜನ. ಅದು ಆಕ್ಚುಲಿ ಗಂಗೋರಿ, ಆಯ್ತಾ? ಗಂಗೆ ಹಾರಿರ ಏರಿ, ಗಂಗೆ ಬಂದ್ಬಿಟ್ಟು ಇನ್ನು ನೋಡಿ ಹೇಳ್ತೀನಿ, ಬಲ್ಲಾಳರಾಯನ ಮೇಲೆ ಅವನು ಟಿಪ್ಪು ಯಾವಾಗ ಯುದ್ಧ ಸಾರ್ದ ಅವತ್ತು ಗಂಗೆ ಬಂದ್ಬಿಟ್ಟು ಇಲ್ಲಿ ಗುಲಾಬಿ ಗಿಡ ನಿಂತು ಹೋಗಿದ್ದಾಳೆ. ಆ ಗುಲಾಬಿ ಗಿಡಗಳು ಉಂಟಲ್ಲಿ, ಆಯ್ತಾ? ಇಲ್ಲಿ ಕಾಲಭೈರೇಶ್ವರ ಟೆಂಪಲ್ ಅಲ್ಲಿ ಬಂದು ಗುಲಾಬಿ ಗಿಡ ಏನಕ್ಕೆ ನೆಟ್ಟು ಹೋದ್ಲು ಅಂದ್ರೆ, ಈ ಗುಲಾಬಿ ಗಿಡ ಎಷ್ಟು ದಿವಸ ಬದುಕಿರ್ತದೆ ಅಷ್ಟು ಕಾಲ ನಾನು ಬದುಕಿರ್ತೀನಿ ಅಂತ. ಆ ಗುಲಾಬಿ ಗಿಡ ಇವತ್ತು ಬದುಕಿದಾವೆ. ಅಲ್ಲಿ ಸೈಡ್ ಅಲ್ಲಿ ಇದೆ ನಿಮಗೆ, ಆ ಕಡೆ ಸೈಡ್ ಅಲ್ಲಿ. ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ ನೋಡಿ ಆಮೇಲೆ, ಆಯ್ತಾ? ಹಂಗಾಗಿ ಗಂಗೆ ಬದುಕಿದ್ಲಂತೆ, ಆಯ್ತಾ? ಬದುಕಿದ್ಲು ಅನ್ನೋದೊಂದು ಇವತ್ತು ವದಂತಿ ಇದೆ. ಯಾಕಂದ್ರೆ ಅಲ್ಲಿ ರಾಣಿಜೇರಿ ಅದೇ ಗಂಗೋರಿ ಇದೆಯಲ್ಲ, ಗಂಗೋರಿಲಿ ಒಂದು ಸುರಂಗ ಇದೆ. ಅವಳು ಇದಕ್ಕೆ ಮೈಸೂರಿಗೆ ಹೋಗಿ ಸುರಂಗದಲ್ಲಿ ಸೇಫ್ ಆಗಿ ತಲುಪಿದ್ಲು. ಅಂದ್ರೆ ಅವ್ರು ಹಿಂದೆ ದೇವತಾ ಮನುಷ್ಯ ಅಲ್ಲ, ದೇವರು ಅಷ್ಟು ಅಂದ್ರೆ ಸಾಕಲ್ಲ, ಏನಾರು ಒಂದು ಓಪನ್ ಆಗ್ಬಿಡ್ತಿತ್ತು. ಅಲ್ಲಿ ಸುರಂಗವಾಗಿ ಅಲ್ಲಿ ಹೋಗಿದ್ದಾಳೆ. ಆಮೇಲೆ ಅದ್ರದ್ದು ಸುಮಾರು ಕಥೆಗಳಿದೆ ಗಂಗೋರಿದುವ. ಹಿಂದೆ ಇಲ್ಲಿ ಫಂಕ್ಷನ್ ಆದಾಗ ಒಂದು ಫಂಕ್ಷನ್ ಬೇಕಾದಂತ ಬೆಲೆ ಬಾಳೋ ವಸ್ತುಗಳನ್ನ ಕೊಡ್ತಾ ಇದ್ಲು ಗಂಗೆ. ಇದೆಲ್ಲ ಸುಮಾರು ಕತೆ ಅಜ್ಜ ಎಲ್ಲ ಹೇಳಿದಿದೆ. ಆಮೇಲೆ ಕೆರೆದೊಂದು ಕತೆ ಇದೆ ಮೇಲ್ಗಡೆ ಬಲ್ಲಾಳರಾಯಂದ್ರದ್ದು. ಅವೆಲ್ಲ ಒಂದೊಂದು ಎಪಿಸೋಡ್ಗಳನ್ನ ಮಾಡ್ತಾ ಹೋಗೋದು ನೀವು, ಅದನ್ನ ಖಂಡಿತವಾಗಿ. ಆಮೇಲೆ ಗಂಗೆ ಹಾರಿದೇರಿನೂ ಅಲ್ಲೂ ಸುಮಾರು ಕತೆ ಇದೆ. ಯಾಕಂದ್ರೆ ಅದೊಂದು ಬಾರ್ಡ್ರು, ಅದು ಕರ್ತಿಕಲ್ ಘಾಟಿ ಅಂತ. ಅದು ಅಲ್ಲಿ ಆ ಕಡೆ ಮೆಡ್ರಾಸ್ ಗೌರ್ಮೆಂಟು, ಇದು ಮೈಸೂರು ಗೌರ್ಮೆಂಟು. ಮೈಸೂರು ಗೌರ್ಮೆಂಟಿಗೂ ಮೆಡ್ರಾಸ್ ಗೌರ್ಮೆಂಟಿಗೂ ಅವು ಎರಡು ಜಾಗ ಬೇರ್ಪಡ್ತಾ ಇದ್ದ ಜಾಗಕ್ಕೆ ಉಕ್ಕುಡ ಅಂತಾರೆ. ಅದು ಉಕ್ಕುಡ ಮಾರ್ಗ ಅಂತಲ್ಲಿ. ಇದು ರಾಣಿಜೇರಿ ಅಲ್ಲ, ಅದು ಇವತ್ತು ಸೃಷ್ಟಿ ಮಾಡ್ಕೊಂಡಿರೋದು ಬಂಡಾಜ ಫಾಲ್ಸ್ ಅಂತ ಹೇಳ್ತಾರೆ. ಬಂಡಾಜ ಫಾಲ್ಸ್ ಅಲ್ಲ, ಅದು ಚುಳ್ಳರಬ್ಬಿ ಅಂತ, ಆಯ್ತಾ? ಸುಮಾರು ಕಥೆಗಳಿದೆ, ಆಯ್ತಾ? ಇದೆಲ್ಲ ಒಂದು ಟೀಸರ್ ಬಿಟ್ಟಾಗೆ. ಹೌದು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ಇದೇನು ಬಲ್ಲಾಳರಾಯನ ದುರ್ಗ ಏನಿದೆ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಇವರೇ ಇರ್ತಾರೆ. ಇಲ್ಲ ಮಾಡ್ಕೊಡ್ತೀವಿ ಪಕ್ಷ ನಿಮ್ಗೆ. ಮಾಡೋಣ, ನಮ್ಮ ಹುಡುಗರು ಬೆಳಿಬೇಕು ಅಷ್ಟೇ, ಆಯ್ತಾ? ಯಾರೋ ಎಲ್ಲೋ ಬೆಳೆಯೋದು ನೋಡೋಕ್ಕಿಂತ ನಮ್ಮ ಕಣ್ಣೆರಗಡೆ ಇರೋದು ಇಲ್ಲಿದ ಒಂದು ಮಾಹಿತಿ ಅದಷ್ಟೇ. ಬೇರೆ ವಿಷಯ ತಿಳಿಬೇಕು. ನಾವು ಇದನ್ನ ನೀವು ಮಾಡೋ ಉದ್ದೇಶ ಆಗ್ಲಿ, ನಾವು ಇಲ್ಲಿ ಹೇಳ್ಕೊಳ್ಳೋ ಉದ್ದೇಶ ಆದ್ರೂ ಬೇರೆ ತಪ್ಪಾಗಿ ಏನಿಲ್ಲ. ಇಲ್ಲೇನು ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು. ಇದು ನಿಜವಾದ ನೈತಿಕತೆ ಏನಿದೆ ಅನ್ನೋದು ಅವ್ರಿಗೆ ತಿಳಿಬೇಕು ಅಷ್ಟೇ. ಬೇರೆ ಇನ್ನೇನು ಯಾವ ಅವ್ರಿಗಿಂತ ಮುಂಚೆ ನಾವು ಸ್ಥಳೀಯರಾಗಿ ನಮಗೆ ತಿಳಿಬೇಕು. ಹೌದೌದು. ಅಲ್ಲ, ಸ್ಥಳೀಯರಿಗೆ ಕೆಲವರಿಗೆ ಪಾಪ ಹುಡುಗರಿಗೆ ಗೊತ್ತಿರಲ್ಲ ವಿಷಯಗಳು. ಬಣ್ಣಜ ಫಾಲ್ಸ್ ಅಲ್ಲ ಅದು, ಆಯ್ತಾ? ಬಲ್ಲಾಳರಾಯನ ದುರ್ಗ ಫೋರ್ಟ್ ಮೇಲ್ಗಡೆ ಇರೋದು. ಅದು ನಿಜವಾಗ್ಲೂ ಚುಳ್ಳರಬ್ಬಿ ಅಂತ ಹೆಸರು, ಆಯ್ತಾ? ಕಕ್ಕೆಮರನ ಹೊಳೆ ಅಂತ ಹೊಳೆ ಹೆಸರು, ಆಯ್ತಾ? ಹಿಂದೆ ದನಗಳನ್ನೆಲ್ಲ ಬಿಡ್ತಾ ಇದ್ರಲ್ಲಿ ಸುಮಾರು ಹೆಸರುಗಳಿದೆ ಮೇಲ್ಗಡೆ. ಸಂಸಡೆ ಗದ್ದೆ, ಆಮೇಲೆ ಇದು ಕಪ್ಪಿನ ಕುಣಿ ಅಂತ ನಮ್ದು ದನಗಳನ್ನ ಬಿಡ್ತಾ ಇದ್ವಿ. ನಮ್ಮ ಅಜ್ಜನ ಕಾಲ ಮುತ್ತಜ್ಜನ ಕಾಲದಲ್ಲಿ ಕಪ್ಪಿನ ಕುಣಿ ಅಂತಂದ್ರೆ ನಮ್ಮ ತೋಟದ ಮನೆ ಇರೋದು, ಅದು ದನಗಳನ್ನ ಕೂಡ ಹಾಕೋ ಜಾಗ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಸಂಸಡೆ ಗದ್ದೆ, ಆಮೇಲೆ ಇನ್ನೂ ಸುಮಾರು ಅಂತ ಮಾಯನ್ಮನ್ ಕಲ್ಯಾಣಿ ಅಂತೆ, ಕಕ್ಕೆಮರನ ಹೊಳೆ, ಸುಮಾರು ಇದಾವೆ ಹೆಸರುಗಳು. ಅದೆಲ್ಲ ಈಗ ಆಯ್ತಾ ಕ್ಯೂರಿಯಾಸಿಟಿ ನೆಕ್ಸ್ಟ್ ಇನ್ನು ನಮ್ಮ ಶಿವರಾತ್ರಿ ಬಗ್ಗೆ ಮತ್ತೆ ಏನು ಕೋಲಗಿಲ್ಲೆಲ್ಲ ನಡೀತಾ ಕೋಲ ಇದೆ. ಒಂದು ಏನಂದ್ರೆ ಇಲ್ಲಿದ ಒಂದು ಪ್ರದೇಶ, ಈ ಸ್ಥಳದ ಒಂದು ಬಗ್ಗೆ ನಾವೆಲ್ಲ ಇವ್ರ ಹತ್ರ ಮಾಹಿತಿ ತಿಳ್ಕೊಂಡಿದ್ವಿ. ಇನ್ನೇನಂದ್ರೆ ಶಿವರಾತ್ರಿಯ ಬಗ್ಗೆ ಅದನ್ನ ನಾವು ಅಷ್ಟು ಹೇಳೋದಕ್ಕಿಂತ ಅರ್ಚಕರ ಹತ್ರ ಮಾಹಿತಿ ಪಡ್ಕೊಂಡ್ರೆ ಒಳ್ಳೇದು ಅಂತ. ಯಾಕಂದ್ರೆ ಧಾರ್ಮಿಕ ಪುಸ್ತಕಿರಲ್ಲ. ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಪೂಜೆಯಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿರ್ತಾರಲ್ಲ, ಮುಗ್ನರಾಗಿರ್ತಾರೆ. ನಾನು ಕಾಲ್ ಮಾಡಿದ್ದೆ, ಸ್ವಲ್ಪ ಈ ಟೈಮಲ್ಲಿ ಬಿಸಿ ಇರ್ತಾರೆ. ಖಂಡಿತ ಶಿವರಾತ್ರಿ ಬಗ್ಗೆ, ಶಿವರಾತ್ರಿನೇ ಯಾಕೆ ಆಚರಣೆ ಮಾಡ್ತಾರೆ, ಮತ್ತೆ ಅದರ ಶಿವರಾತ್ರಿನೇ ಯಾಕೆ ಮಾಡಬೇಕು, ಈಗ ಏನ್ ಗೊತ್ತಾ, ನಮಗೆ ಗೊತ್ತಿರೋದು ಹೇಳೋದಕ್ಕಿಂತ ಪುರೋಹಿತರ ಹತ್ರ ಕೇಳಿದ್ರೆ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆಮೇಲೆ ಅವರಿಗೆ ಸಂಸ್ಕೃತದಲ್ಲಿ ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿರ್ತಾರೆ. ಹಾಗಾಗಿ ನಾವು ಈಗ ಅಲ್ಪ ಸ್ವಲ್ಪ ಯಾರು ಹೇಳಿರೋದನ್ನ ಕೇಳ್ಬಿಟ್ಟು ಹೇಳೋದ್ ಬಿಟ್ರೆ ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಬೆಳಿಗ್ಗೆ ಎಷ್ಟೊತ್ತವರೆಗೆ? ನಾಳೆ ಮಲಗಕ್ಕಿಲ್ಲ. ನಾಳೆ ಸಂಜೆಯಿಂದ ನಾಳೆ ಬೆಳಿಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆದ್ರೆ ಹೋಮಗಳಲ್ಲೆಲ್ಲ ಹೋಮ ಕೊಂಡಿದೆಯಲ್ಲ, 2-3 ಹೋಮಗಳು ಸ್ಟಾರ್ಟ್ ಆಗ್ತದೆ. ಹೋಮಗಳು ಆದ ನಂತರ ಪೂಜೆಗಳ ನಿರಂತರ ಪೂಜೆ ನಡೀತಾನೆ ಇರ್ತದೆ. ಆಮೇಲೆ ಇಲ್ಲಿಂದ ಇಲ್ಲೊಂದು ರಂಗ ಪೂಜೆ ಅಂತ ಮಾಡ್ತೀವಿ. ಅದು ನಮ್ಮ ಭಾಗದ ನಮ್ಮ ತೋಟದ ಮನೆ ನಮ್ಮ
ನಮ್ಮ ಕುಟುಂಬದಲ್ಲೇ ಒಬ್ರು ನಡ್ಸ್ಕೊಂಡ್ ಬರ್ತಿದ್ದಾರೆ. ಅಂದ್ರೆ ಹಿಂದೆ ಅಜ್ಜನ ಕಾಲದಲ್ಲಿ ಅವ್ರ ಅಣ್ಣ ತಮ್ಮ ಆಗಿ ಅವ್ರು ಕೂಡ ನಡ್ಸ್ಕೊಂಡು, ಈಗ ನಾರಾಯಣಣ್ಣ ಅಂತೇಳಿ ಅವ್ರ ಕುಟುಂಬದಲ್ಲಿ ಹಿರಿಯರು ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆಯ್ತಾ, ಅಂದ್ರೆ ನಮ್ಮ ತೋಟದ ಮನೆ ಕುಟುಂಬದವ್ರೆ ಇಲ್ಲಿವರೆಗೂ ಬರ್ತದೆ, ಇಲ್ಲಿವರೆಗೂ ಇಡ್ತಾರೆ ಅದನ್ನ ರಂಗ ಪೂಜೆ ಅಂದ್ರೆ. ಒಂದೊಂದ್ಸರಿ ಇಲ್ಲಿವರೆಗೂ ಇರ್ತಾರೆ, ಇಲ್ಲಿವರೆಗೂ ಇಲ್ಲಿಂದ ಹಾಕಿ ಎಡೆ ಹಾಕಿ 101 ಎಡೆನ ಹಾಕಿ ಅದ್ರ ಬಗ್ಗೆ ಬಟ್ ಹೇಳಿ ಕರೆಕ್ಟಾಗಿ ಗೊತ್ತಾಗ ರಂಗ ಪೂಜೆ ಅಂದ್ರೆ ಏನು, ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳಬೇಕು. ಆಮೇಲೆ ಅದನ್ನ ನಡೆದ್ ಮುಗಿದ ತಕ್ಷಣ ಮತ್ತೆ ಕೋಲ ಸ್ಟಾರ್ಟ್ ಆಗ್ತದೆ. ಕೋಲಕ್ಕೂ ಪುರೋಹಿತರು ಇರ್ತಾರೆ, ಅವ್ರ ಮುಖಾಂತರನೇ ಅಧ್ಯಕ್ಷ ಮುಖಾಂತರ ನಡೀತದೆ. ಕೋಲದ್ದು ತೋರಿಸಿರ್ಲಿಲ್ಲ ಅಂದ್ರೆ ಸಾಧ್ಯ ಆದ್ರೆ ಕೇಳು ಪರ್ಮಿಷನ್ ಅಂದ್ರೆ ಅಲ್ಲ ಬನ್ನಿ ಅಧ್ಯಕ್ಷ ಇಲ್ಲೇ ಹೇಳಿದಾರಲ್ಲ, ಧರ್ಮವಾಗಿ ಏನ್ ಮಾಡ್ಕೊಂಡು ಹೋದ್ರು ಖುಷಿ ಸಂತೋಷ, ಅವರೇ ಹೇಳಿದಾರಲ್ಲ. ಆಯ್ತಾ, ನಮ್ಮ ದೇವಸ್ಥಾನದ ಬಗ್ಗೆ ನೀವು ಮಾಡಿ ತಿಳಿಸಿ ಜನಗಳಿಗೆ ತಲುಪಲಿ ಅಂತ. ನೆಕ್ಸ್ಟ್ ಮತ್ತೆ ಇಲ್ಲಿನ ಒಂದು ನಾಗಬನ ನೋಡಿದ್ವಿ. ನಾಗಬನ ಇದೆ. ಆಯ್ತಾ, ನಾಗಬನೂ ಅಷ್ಟೇ ಅದು ಹಿಂದೆ ಆದಿ ಕಾಲದಲ್ಲಿ ನಡ್ಕೊಂಡ್ ಬಂದಿರೋದು. ಯಾಕಂದ್ರೆ ಊರಲ್ಲಿ ಈಗ ಹೆಂಗ್ ಗೊತ್ತಾ, ಎಲ್ಲರೂ ಈಗ ಕೆಲವೊಬ್ರು ಮನೆಯಲ್ಲಿ ನಾಗರಬನ ಅಂತ ಇರ್ತದೆ, ಎಲ್ಲರ ಮನೆಯಲ್ಲೂ ನಾಗರಬನಕ್ಕೆ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂದಿನವ್ರು ಯೋಚನೆ ಮಾಡ್ಬಿಟ್ಟು ಒಂದು ದೇವಸ್ಥಾನ ಪಕ್ಕದಲ್ಲೇ ಮಾಡಿರೋದು. ಈಗ ನಾಗರಿಗೆ ಹಣ್ಣು ಒಪ್ಸೋದು, ಹಾಲು ಒಪ್ಸೋದು, ಆಮೇಲೆ ಏನಾದ್ರು ಸಣ್ಣ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳಿದ್ದಾಗ ಬಂದು ಹರಕೆ ಮಾಡ್ಕೊಂಡು ಹಾಲು ಒಪ್ಸ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ವರ್ಷಾವಧಿ ಮಾಮೂಲಾಗಿ ಹಣ್ಣು ಒಪ್ಸೋದು ಅಂತೇಳಿ ಮಾಡೇ ಮಾಡ್ತೀವಿ. ಯಾವ್ದು ಅಕ್ಕಿ, ಹೊಸ ಅಕ್ಕಿ ಅಂತ ನಿಮ್ಮಲ್ಲೂ ಮಾಡ್ಬೋದು. ಯಾಕಂದ್ರೆ ಭತ್ತ ಸಪ್ರೇಟ್ ಆಗಿ ಕುಯ್ದ್ಬಿಟ್ಟು ಅಕ್ಕಿ ಮಾಡಿ ತಗೊಂಡ್ಬಂದು ನಾಗರಿಗೆ ಹೊಸ ಅಕ್ಕಿ ವಿಡಿಯೋ ಹಾಕಿರ್ತೀರಿ ಹೆಚ್ಚು ಕಮ್ಮಿ, ಆ ಹೊಸಕ್ಕಿ ಒಪ್ಸೋದು ಅಂತ ಮಾಡ್ತಾರೆ. ಅದಕ್ಕೆ ಜನಗಳು ಹುಡುಕಾಡಬಾರ್ದು, ಎಲ್ಲೂ ಇಲ್ಲ ಏನೂ ಇಲ್ಲ ಅಂತ ಆಗ್ಬಾರ್ದು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಗರಬನದಲ್ಲಿ ಹೊಸಕ್ಕಿ ಒಪ್ಸೋದು. ಅದಕ್ಕೋಸ್ಕರ ನಾಗರಬನ ಪಕ್ಕದಲ್ಲಿ ಈಗ ಗಣಪತಿ ದೇವರು ಹಿಂದಿಂದು, ಆಮೇಲೆ ಈ ಕಡೆ ಭದ್ರಕಾಳಿ ಅಮ್ಮನವರು, ಮತ್ತೆ ಅಲ್ಲೊಂದು ಬಾವಿ ನೋಡಿದ್ವಿ. ಬಾವಿ ಅದು ಹಿಂದಿಂದ ಹಳೆದು. ಇದು ದೇವಸ್ಥಾನಕ್ಕೆ ನೀರು ಉಪಯೋಗಿಸೋದೇ ಬಾವಿ. ತುಂಬಾ ಆಳ, ಎನಿ ಟೈಮ್ ನೀರು, ಅಲ್ಲಿ ನೀರು ಯಾವಾಗ್ಲೂ ತಪ್ಪಲ್ಲ. ಎಲ್ಲೋ ತುಂಬಾ ಬೇಸಿಗೆ ಕೆಳಗಡೆ 2 ಕೆರೆ ಇದೆ. ಅದು ಆಕ್ಚುಲಿ ಹಿಂದೆ ತೇರು ಹರಿತಾ ಇತ್ತು ನೋಡಿ, ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಇಲ್ಲಿ ತೇರು ಹರಿತಾ ಇತ್ತು. ಅದನ್ನ ತಗೊಂಡೋಗಿ ಏನೋ ಅದು ತೇರು ಪ್ರಾಬ್ಲಮ್ ಆಗಿ ಕೆರೆಗೆ ಹೋಗಿ ಉಳ್ಬಿತ್ತು ಅಂತ ವದಂತಿ. ತೇರು ಯಾಕಂದ್ರೆ ಅದು ಕೆರೆ ರಿಪೇರಿ ಮಾಡುವಾಗ ಅದ್ರದ್ದೊಂದು ಗಾಲಿ ಸಿಕ್ಕಿತ್ತು ಅಂದ್ರು. ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ, ಇನ್ನು ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲ. ನಾವು ಚಿಕ್ಕವರಿದ್ದ ಹಿಂದೆ ಆದಿಕಾಲದಲ್ಲಿ ತೇರು ಬೀದಿ ಅಂತ ಆಕ್ಚುಲಿ ಇದು. ಇಲ್ಲಿ ಮಂಜಿನ ಕಟ್ಟೆಯವರಿಗೆ ಉತ್ಸವ ಮೂರ್ತಿನ ತೇರು ತಗೊಂಡು ಹೋಗ್ತಿದ್ರು ಹಿಂದೆ. ಅದೇ ತರ ಈಗೇನಾಗಿದೆ, ಅದನ್ನ ತೇರು ಇಲ್ಲಲ್ಲ, ಇಲ್ದಿದ್ದಾಗ ಒಂದು ಬದಲಿ ವ್ಯವಸ್ಥೆ ಬೇಕಲ್ಲ, ಹಂಗಾಗಿ ಪಲ್ಲಕ್ಕಿ ತಗೊಂಡೋಗೋ ವ್ಯವಸ್ಥೆ ಅವಾಗಿಂದ ನಡ್ಕೊಂಡ್ ನೋಡಿ. ಇದು 2 ಗಾಲಿ ಎಳ್ಕೊಂಡ್ ಬಂದಿರೋದು ಚಕ್ರ. ಅದು ಇದು ಕುದುರೆಗಳಿಗೆ ಆನೆಗಳಿಗೆಲ್ಲ ಕಟ್ಟಿ ದೇವಸ್ಥಾನನ ಎಳ್ಕೊಂಡ್ ಬಂದಿರೋದಕ್ಕೋಸ್ಕರ ಇದು ಹಿಂಗಿರೋದು. ಇದು ಆಕ್ಚುಲಿ ಇದು ನೋಡಿ, ಇದೀಗ ನೀವೊಂದು ಸಾಮಾನ್ಯವಾಗಿ ಕುದುರೆ ಗಾಡಿಯಲ್ಲಿ ಮುಂದ್ಗಡೆ ಹಿಂಗೆ ಇರಲ್ವಾ, ಇದು ಯಾವ್ದಾರು ಕಟ್ಬೇಕಾರೆ ಆಯ್ತಾ, ಇಲ್ಲಿವರೆಗೆ ಎಳ್ಕೊಂಡ್ಬಂದು ಅವ್ರು ಬಿಟ್ಟು ಹೋಗಿದಾರೆ ಅಂತ ಕಾಣ್ತದೆ. ಅದಕ್ಕೋಸ್ಕರ, ಯಾಕಂದ್ರೆ ಇದು ಯಾವುದೇ ದೇವಸ್ಥಾನದಲ್ಲಿ ಈ ತರ ಮೆಟ್ಲಿಲ್ಲ, ನೀವು ನೋಡಿರ್ಬೋದು. ಆಯ್ತಾ, ಇದಕ್ಕೆ ಶ್ರೀಚಕ್ರ ಒಂದು ಇಲ್ಲ ಸಾಮಾನ್ಯವಾಗಿ. ಹೌದೌದು, ಅಂದ್ರೆ ನಾವು ಎಲ್ಲಾ ದೇವಸ್ಥಾನಗಳಲ್ಲೂ ಹೋದ್ರೂ ಕೂಡ ಇದು ಎಂತ ಮಾಡ್ತೀವಿ, ಅದ್ರದ್ದು ಏನು ವಾಸ್ತುಶಿಲ್ಪ ಶೈಲಿ ಇರ್ತದೆ, ಚಿತ್ರ ಕೆತ್ತನೆಗಳೆಲ್ಲ ನೋಡ್ತೀವಿ, ಅವು ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಬಿಟ್ರೆ ಅದ್ರ ಹಿಂದೆ ತಿಳ್ಕೊಳ್ಲಿಕ್ಕೆ ಹೋಗಿಲ್ಲ, ಚೆನ್ನಾಗಿದೆ ಅಂತ ಅಷ್ಟೇ. ಬಿಟ್ರೆ ಇವಾಗ ನೀವು ಹೇಳಿದ್ರಿಂದ ಗೊತ್ತಾಯ್ತು ನಮ್ಗೆ. ಈಗ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಯಾರನ್ನು ಕರ್ಕೊಂಡು ಬಂದ್ರೆ ಅವ್ರಿಗೆ ಸ್ವಲ್ಪ ವಿಷಯ ಹೇಳ್ಬೋದು. ನಮ್ಮ ವಿಡಿಯೋ ನೋಡಿದವರು ಕೂಡ ಅದನ್ನ ಬಂದು ಗೆಸ್ ಮಾಡ್ಬೋದು ಇದೆಯೋ ಇಲ್ಲ ಅಂತ ಹೇಳಿ. ಮತ್ತೆ ಯಾರಿನ್ನು ಚಾನಲ್ಗೆ ನಮ್ಮ ಚಾನಲ್ಗೆ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ವಿಡಿಯೋ ನೋಡೋಕ್ಕಿಂತ ಮುಂಚೆನೆ ಯೂಟ್ಯೂಬ್ ಚಾನಲ್ ಏನು 0 News ಅಂತ ಬರ್ತದಲ್ಲ, ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹಂಚ್ಕೊಳ್ಳಿ. ಮತ್ತು ನಿಮ್ಮ ಪ್ರೋತ್ಸಾಹ ಏನಿದ್ರು ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಮತ್ತು ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಲೈಕ್ ಮಾಡಿ ಅದ್ರ ಮೂಲಕ ತಿಳಿಸಿ ಹುಡುಗರನ್ನ ಬೆಳೆಸಿ ಪಾಪ. ಯಾಕಂದರೆ ಇವರು ನಮ್ಮೂರು ಹುಡುಗರು, ಈಗ ಯಾರ್ಯಾರೋ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವರು ಒಂದು ಅದೇ ಥರ ಏನೋ ಒಂದು ಮಾಡ್ತಾ ಇದ್ದಾರೆ. 0 Memories ಅನ್ನೋದೊಂದು ಚಾನಲ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಅಂತ ಮಾಡಿ ಬೆಳೆಸೋಣ ಇವ್ರನ್ನ. ಮುಂದೆ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗೋಣ. ಈಗ ನೋಡಿ, ಮೊನ್ನೆ ಗಿಲ್ಲಿ ನಟ ಎಲ್ಲಿದ್ದ, ಅವನು ಎಲ್ಲಿಗೆ ಹೋದ, ಅದೇ ಥರ ಹೇಳೋಕ್ಕಾಗಲ್ಲ. ನಾಳೆ ಕುಮಾರು ಪವನ್ ಇಬ್ರು ತಗೊಂಡೋಗಿ ಹೌದು ಮಾಡಿದ್ದು. ಯಾಕಂದ್ರೆ ಎಲ್ಲ ಥರದಲ್ಲೂ ಒಂದು ನಿಮ್ಮ ಹತ್ರ ಒಂದು ಈಗ ಯೂತ್ಸ್ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದು ಎಲ್ಲ ಕಲೆಗಳು ಎಲ್ಲದೂ ಒಳಗಡೆ ಇದೆ, ಅದು ಹೊರಗಡೆ ಬರ್ಬೇಕು. ಈ ಚಾನಲ್ ಮೂಲಕನೇ ಬರಲಿ, ಬರೋದ್ರಿಂದ ತರಬೇಕು. ಅದು ಪ್ರಯತ್ನ ಮಾಡಿ. ಯಾಕಂದ್ರೆ ಈಗ ನಿಜ ಸಂಗತಿಗಳನ್ನೆಲ್ಲ ಹಿಂಗೆ ಮುಂದಿಟ್ಟಾಗಲೇ ಗೊತ್ತಾಗಲ್ಲ ನಾಳೆ. ಆಯ್ತಾ, ಎಲ್ಲದನ್ನೂ ತರ ಪ್ರಯತ್ನ ಪಡಿ. ಆಯ್ತಾ, ಪ್ರಯತ್ನ ಮಾಡ್ತಾನೆ ಇರಿ, ಯಾವುದನ್ನು ನಿಲ್ಲಿಸ್ಬೇಡಿ ಮಧ್ಯದಲ್ಲಿ.
ಮತ್ತೆ ನಾವು ಎದುರುಗಡೆ ದೇವಸ್ಥಾನ ಎದುರುಗಡೆ ಬರುವಾಗ ನಮಗೆ ಪಕ್ಕದಲ್ಲಿ ಒಂದು ಗುಡಿ ಕಾಣಿಸುತ್ತೆ. ಅದೇ ಹೊಂತಿಗೆಲ್ಲ ಅದೆಲ್ಲ ನಾಡ್ದು ಕೋಲಕ್ಕೆ ನಾಡ್ದು ಕೋಲಕ್ಕೆ ಅದು ಕೋಲಕ್ಕೆಲ್ಲ ರೆಡಿ ಮಾಡಿ ಇಟ್ಟಿರೋದು. ಯಾಕಂದ್ರೆ ಈಗ ಕೆಲಸ ಕಾರ್ಯ ನಡೀತಾನೆ ಉಂಟಲ್ಲ, ಹಂಗಾಗಿ ಅದು ಒಂಟಿ ಪಂಜುರುಳಿ, ಆಮೇಲೆ ಗುಡ್ಡದ ಬೂತ್ಗಳು ಅಂತ ಹೇಳಿ ಒಂದು 3-4 ಇದೆ ದೈವಗಳಿದೆ. ಬಟ್ ನಾವು ದೈವಗಳು ಅಂತೀವಿ. ನಾಳೆ ಕೋಲ ಆಗುತ್ತಲ್ಲ, ನಾಳೆ ರಾತ್ರಿ ದೈವಗಳಿಗೆ ಕೋಲ ಅಂತಾನೆ ಮಾಡೋದು. ಅವರು ಹರಕೆ ಕೋಲ ನಡೆಸೋದು. ಹರಕೆ ಕೋಲ ಅಲ್ಲ, ಇದು ವರ್ಷಾವಧಿ ಮಾಡೋದು. ಯಾಕಂದ್ರೆ ಈಗ ವರ್ಷ ಕಾಲಗಳ ದೇವ್ರದ್ದು ಉತ್ಸವ ಎಲ್ಲ ನಡೆಯೋ ಮೂಮೆಂಟ್ ಅಲ್ಲಿ ಆ ದೈವದ ಮುಖಾಂತರನೇ ಎಲ್ಲ ಮಾಡ್ಕೊಂಡು ಹೋಗೋದು. ಆ ದೈವಗಳು ಹೇಳ್ತದೆ ನೋಡಿ ಕೊಟ್ಟು ದೇವರು ಅಂತ ಇದ್ಮೇಲೆ ಇನ್ನೊಂದು ದೈವ ಅದೇ ದೇವರುಗಳಂತ ದೇವರಿಗೆ ಅದು ರಕ್ಷಣೆಯಾಗಿ ಪ್ಲಸ್ ಜನಗಳಿಗೆ ರಕ್ಷಣೆ ಆಗಿರೋಂಥದ್ದು. ಪ್ಲಸ್ ಅದು ನಮಗೇನು ನುಡಿ ಕೊಡ್ತದೆ ಆ ನುಡಿ ಕೊಟ್ಟಂಗೆ ನಾವು ನಡ್ಕೊಂಡು ಹೋಗೋದು ವರ್ಷ ಅದನ್ನ ಹಂಗಾಗಿ ವರ್ಷ ಅದ್ರ ಜೊತೆಗೆ ಅಂತ ಬಿಟ್ಟು ಬೇರೆ ದರ್ಶನ ಪಾತ್ರಗಳು ಇರ್ತಿದಾರ? ಇಲ್ಲ, ದರ್ಶನ ಪಾತ್ರ ಏನು ಬೇರೆ ಏನು ಮಾಡಿಸಿದ್ದಂಗಿಲ್ಲ ಇಲ್ಲಿವರೆಗೂ. ಅದಕ್ಕೇನು ಸಂಬಂಧಪಟ್ಟಿದ್ದ ದೈವಗಳಿಗೆ ಸಂಬಂಧಪಟ್ಟಿದೆ ಅದು ಮಾತ್ರ ಮಾಡೋದು. ಆಮೇಲೆ ಹೇಳಿಕೆ ಇರುತ್ತೆ. ಈಗ ಲಾಸ್ಟ್ ಇಯರ್ ಯಾರಾದ್ರೂ ಏನಾದ್ರು ಬೇಡ್ಕೊಂಡು ಹೋಗಿರ್ತಾರೆ, ಹರಕೆ ಒಪ್ಪಿಸೋದು ಇರುತ್ತೆ, ಅವರು ಕೇಳ್ಕೊಂಡಿರ್ತಾರೆ, ಹೇಳಿರ್ತಾರೆ. ಈಗ ನಾಳೆ ಬಂದು ಮತ್ತೆ ಕೇಳೋರು ಇರ್ತಾರೆ, ಹೊಸದಾಗಿ ಏನಾದ್ರು ಅವ್ರ ಸಮಸ್ಯೆಗಳನ್ನ ಹೇಳೋದು ಮಾಮೂಲಿ ಏನು ಊರಲ್ಲೆಲ್ಲ ನಡೆಯುತ್ತಲ್ಲ, ಅಕ್ಕಪಕ್ಕ ಏನು ನಡೀತದೆ ಅದೇ ತರ ಇಲ್ಲೂ ನಡೆಯುತ್ತೆ. ಒಟ್ಟು 3 ದಿನಗಳ ಕಾಲ ನಡೀತಾ ಇರುತ್ತೆ. ಇವತ್ತಿಂದ ಸ್ಟಾರ್ಟ್ ಆದ್ರೆ ಸೋಮವಾರದವರೆಗೂ ಇಲ್ಲಿದು ಪೂಜೆಗಳು ನಡೀತದೆ. ಮತ್ತೆ ಮಂಗಳವಾರ ದಿವಸ ಸಂಜೆ ಅಲ್ಲಿ ದೈವದ್ದು ಬನ ಇದೆ, ಅಲ್ಲಿ ಮೇಲ್ಗಡೆ ದೈವದ ಬನದಲ್ಲಿ ಹರಕೆ ನಡೀತದೆ, ಹರಕೆ ಕೊಡೋದು. ಹೊರಗಿನಿಂದ ಜನ ಬರುವಂತದ್ದು ಹೆಚ್ಚಿರ್ಬೋದು. ಅಂದ್ರೆ ಈಗ ದೇವಸ್ಥಾನದ ಇತಿಹಾಸ ಹಳೆದಿರುವಂತದ್ದು ಅದನ್ನೆಲ್ಲ ತಿಳ್ಕೊಂಡು ಜನ ಬರ್ಬೋದು. ಎಲ್ಲೆಲ್ಲಿಂದ ಬರ್ಬೋದು? ಈಗ ನಿಮ್ಗೆ ಅಂದಾಜ್ ಅಂದ್ರೆ ಈಗ ನಾವು ನಮ್ಮ ಊರಿಂದ ಕೊಟ್ಟಿರೋ ಹೆಣ್ಮಕ್ಳು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆಲ್ ಸಾಧಾರಣವಾಗಿ ನಮ್ಮ ಡಿಸ್ಟಿಕ್ಕು ಪಕ್ಕದ ಡಿಸ್ಟಿಕ್ ಅಂತ ಹೇಳಿ ಬೆಂಗಳೂರು, ಈ ಕಡೆ ಶಿವಮೊಗ್ಗ, ಮಂಗಳೂರು, ಮೈಸೂರು ಈಚೆ ಸಾಧಾರಣವಾಗಿ ಎಲ್ಲ ಕೊಟ್ಟಿದ್ದಾರೆ. ಅದು ಅಲ್ದೇ ಅವರ ರಿಲೇಷನ್ ಅವರು ಇವರು ಈಗ ಬಂದು ಹೋದವರು. ಆಮೇಲೆ ಇದು ಒಂದು ಪ್ರವಾಸಿ ತಾಣ ಆಗಿರೋದ್ರಿಂದ ತುಂಬಾ ಇಲ್ಲಿ ಹೋಮ್ ಸ್ಟೇಗಳೆಲ್ಲ ಮಾಡಿದ್ದಾರೆ, ತುಂಬಾ ರೆಸಾರ್ಟ್ ಅದು ಇದು ಇರೋದ್ರಿಂದ ಅಲ್ಲಿಗೆ ಬಂದಿರೋರು ಅವ್ರಿಗೊಂದು ಕುತೂಹಲ ಇರುತ್ತೆ ದೈವದ ಕೋಲ ನೋಡ್ಬೇಕು ಅಂತ. ಈಗ ಆಲ್ರೆಡಿ ನಮ್ಮ ಹೋಮ್ ಸ್ಟೇಲೇ ಬಂದ್ಬಿಟ್ಟು ಲಾಸ್ಟ್ ಇಯರೇ ಒಂದು 22 ಜನ ಉಳ್ಕೊಂಡು ಕೋಲ ನೋಡಿದ್ರು. ಆ ಥರ ಹೊರಗಡೆಯಿಂದ ಬಂದ್ಬಿಟ್ಟು ನೋಡಕ್ ಬರೋರು ಇದ್ದಾರೆ. ಹೆಚ್ಚು ಕಮ್ಮಿ ನಮ್ಮ ಒಂದು ಅನಿಸಿಕೆ ಪ್ರಕಾರ ಒಂದು ಮಿನಿಮಮ್ ಒಂದು 1,500 ಇಂದ 2,000 ಜನದವರೆಗೂ ನಾಡಿದ್ದು ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಇರುತ್ತೆ. ನಾಳೆ ರಾತ್ರಿ ಮಿನಿಮಮ್ 1,000 ಜನದವರೆಗೂ ಬರ್ಬೋದು ಅನ್ನೋ ಒಂದು ನಮ್ಮ ಒಂದು ಅನಿಸಿಕೆ ಇದೆ. ಆಯ್ತು, ಯಾಕಂದ್ರೆ ಲಾಸ್ಟ್ ಇಯರ್ 1,000 ಜನ ಬಂದಿದ್ದಾರೆ. ಏನಾದ್ರು ಇನ್ನು ನಮ್ಮ ವಿಡಿಯೋ ಮೂಲಕ ನೋಡಿ ಯಾರಾದ್ರೂ ಬರುವಂತವ್ರಿದ್ರೆ ಅಲ್ಲ ಬರ್ಲಿ ಅಲ್ಲ, ನಮ್ ದುರ್ಗದಳ್ಳಿ ಹೋಮ್ ಸ್ಟೇ ಊರ ಹೆಸರೇ ಇಟ್ಬಿಟ್ಟಿದೀವಿ. ಏನಂದ್ರೆ ನಮಗೂ ಸ್ವಲ್ಪ ಎಜುಕೇಶನ್ ಎಲ್ಲ ಕಮ್ಮಿ, ಹೆಸರಿಡಕ್ಕೆ ಅದನ್ನ ಚೂಸ್ ಮಾಡಷ್ಟು ಹುಡುಕಷ್ಟು ತಾಳ್ಮೆ ಇರಲಿಲ್ಲ, ಆಮೇಲೆ ಅಷ್ಟು ಐಡಿಯಾನೂ ಇರಲಿಲ್ಲ. ಅದಕ್ಕೋಸ್ಕರ ಇರ್ಲಿ ನಮ್ಮ ಊರಿನ ಮೇಲೆ ಒಂದು ಅಭಿಮಾನ ಬೇರೆ. ನನಗೆ ದುರ್ಗದಳ್ಳಿ ಅಂದ್ರೆ ಜೀವ, ಹಂಗಾಗಿ ಹೋಮ್ ಸ್ಟೇ ಹೆಸರು ದುರ್ಗದಳ್ಳಿ ಅಂತಾನೆ ಇರ್ಲಿ, ಏನಾಗುತ್ತೆ ಅಲ್ವಾ? ಯಾರಾದ್ರೂ ಪ್ರವಾಸಿಗರು ಬರುವಂತರಿದ್ರೆ ಹೋಮ್ ಸ್ಟೇಗೊಮ್ಮೆ ಭೇಟಿ ನೀಡಿ ಅಲ್ಲಿ ತಂಗುವಂತ ಪ್ರಯತ್ನವನ್ನು ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಬರ್ಬೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಗೂಗಲ್ ಇದೆ ದುರ್ಗದಳ್ಳಿ ಹೋಮ್ ಸ್ಟೇ ಅಂತ ಹಾಕಿದ್ರೆ ಎಲ್ಲ ಹಿಸ್ಟ್ರಿನೇ ಬರುತ್ತೆ, ಅದರಲ್ಲಿ ಇದೆ. ಎಜುಕೇಶನ್ ಇಲ್ಲ ಅಂತಾರೆ. ಅದು ಈಗೆಲ್ಲ ಸ್ವಲ್ಪ ಅಲ್ಲ, ಈಗ ಹೋಗ್ತಾ ಅದೇನೋ ಹೇಳ್ತಾರಲ್ಲ ಅನುಭವ. ಹೌದೌದು, ಈಗ ಸ್ಮಾರ್ಟ್ ಫೋನ್ ಇದೆ. ಏನ್ ಮಾಡ್ತೀರಾ ಈ ಕಾಲಕ್ಕೆ ತಕ್ಕ ಮಾಡಿ. ಹೌದು, ನಮ್ಗೆ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಹೇಳಲೇಬೇಕು, ನಮ್ಮ ಕರ್ತವ್ಯ ಕೂಡ. ನಮಗೂ ತುಂಬಾ ಆತ್ಮೀಯರು, ಪರಿಚಯಸ್ಥರು, ಎಷ್ಟು ಹೇಳಿದ್ರು ಸಾಲದು ಇರ್ಬೋದು. ನನಗೆ ಮಾತ್ರ ತುಂಬಾ ಖುಷಿ ಆಗೋದು. ಯಾವಾಗ ನೋಡಿದ್ರು ಸಂಜೆ ಅಣ್ಣ ಅಂದ್ರೆ ಅದೊಂಥರ ಖುಷಿ ನಮ್ಗೆ. ಯಡೂರಿಗೆ ಬಂದ್ರು ಅಷ್ಟೇ ಅದೊಂಥರ ಖುಷಿ. ಸಂತು, ಮತ್ತೆ ನಾವು ಇವ್ರನ್ನ ಸಂಜೆ ಅಣ್ಣ ಅಂತ ಪರಿಚಯ ಮಾಡ್ತೀವಲ್ಲ, ಇಲ್ಲಿ ಲೋಕಲ್ ದುರ್ಗದಳ್ಳಿಲಿ ಇವ್ರಿಗೆ ಇನ್ನೊಂದು ಹೆಸರಿದೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ. ಎಲ್ಲೇ ಟೂರ್ನಮೆಂಟ್ ಅಲ್ಲಿ ಹೋದ್ರು ಸಂಜಯ್ ಅವ್ರ ಲೆವೆಲ್ ಬೆಳೆಯಕ್ ಆಗಲ್ಲ. ಅಲ್ಲ, ಅದಕ್ಕೊಂದು ಕಾರಣ ಏನಂತ? ಕಾರಣ ಅಂದ್ರೆ ಅದೇ ಕ್ರೇಜಿ ಆಗಿರ್ತೀನಿ, ಸ್ವಲ್ಪ ರವಿಚಂದ್ರನ್ ತರ ತಮಾಷೆ ಮಾಡ್ಕೊಂಡು ಎಲ್ಲರ ಜೊತೆನೂ ಸ್ವಲ್ಪ ಅವ್ರ ಸ್ಟೈಲ್ ಅಲ್ಲಿ ಇರ್ತೀನಿ ಅಂತ ಒಂದು ನೋಡಿ. ಗುಂಡಿ ಬಿಚ್ಚಕ್ಕ ಬಿಚ್ಚಿಲ್ಲ, ದೇವಸ್ಥಾನಲ್ಲ ಸ್ವಲ್ಪ ಜಾಸ್ತಿ ಗುಂಡಿ ಬಿಚ್ಕೊಂಡಿರೋದು. ನೋಡಿ, ನಮ್ಗೆ ಇನ್ನೊಬ್ಬ ಕ್ರೇಜಿ ಸ್ಟಾರ್ ದುರ್ಗದಳ್ಳಿಯಲ್ಲಿ, ಇನ್ನು ಸಂಜಯ್ ಅಂತ ಕರೆಯಕ್ಕಿಲ್ಲ ಯಾರು. ಎಲ್ಲ ಕ್ರೇಜಿ ಸ್ಟಾರ್ ಟೂರ್ನಮೆಂಟ್ ಕಾಮೆಂಟ್ರಿ ಎಲ್ಲ ಕೇಳಿದ್ರು ಇವ್ರು ಬಂದ ತಕ್ಷಣ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಂದ್ರು ಅಂತಾನೆ ಹೇಳೋದು. ಹಾಗಾಗಿ ಮತ್ತೆ ಎಲ್ರಿಗೂ ಚಿರಪರಿಚಿತ ಅಂತ ನಾವು ಹೇಳಿದ್ವಿ, ಸುತ್ತಮುತ್ತಲಿನ ಎಲ್ಲ ಪರಿಚಯ. ಇನ್ನು ವಿಡಿಯೋನ ಎಲ್ಲಿಗೆ ನಾವು ಮಾಡುವ, ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೆ ನೆಕ್ಸ್ಟ್ ಟಾಪಿಕ್ ನಾವು ಕಂಟಿನ್ಯೂ ಮಾಡ್ತಾ ಹೋಗುವ. ವಿಡಿಯೋ ಕೊನೆ ಮಾಡ್ಲಿಕ್ಕಿಂತ ಮುಂಚೆ ಸಹಕರಿಸಿದ ಸಂಜಯ್ ಅವರಿಗೆ ಕ್ವಿಂಟಾಲ್ ಧನ್ಯವಾದಗಳು. ಇರ್ಲಿ ಸಾಕು, ಪರವಾಗಿಲ್ಲ. ನಿಮ್ಮ ಅಭಿಮಾನ ಇದ್ರೆ ಸಾಕು, ಧನ್ಯವಾದ ಏನ್ ಬೇಡ. ಅಷ್ಟು ದೊಡ್ಡ ವ್ಯಕ್ತಿ ಏನು ಅಲ್ಲ ನಾನು, ಆಯ್ತಾ? ಎಲ್ಲ ಕಡೆಯಲ್ಲಿ ಈ ತರ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ನಮಗೂ ತುಂಬಾ ಖುಷಿ ಆಗ್ತದೆ.
ಅಂದ್ರೆ ಯಾಕೆ ಇಂಥ ವ್ಯಕ್ತಿಗಳು ಸಿಗ್ಬೇಕಂತ ಹೇಳಿದ್ರಂದ್ರೆ ನಮ್ಮ ಇದರಿಂದ ಇಲ್ಲಿಂದ ಒಂದು ತಪ್ಪು ಮಾಹಿತಿ ಹೋದ್ರೆ ಅಂತ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇರ್ತದೆ. ನಾವೇ ಬಂದು ಏನಾದ್ರು ಹೇಳ್ತಾ ಹೋದ್ರೆ ಯಾರು ಸಿಗ್ಲಿಲ್ಲ ಹೌದು, ನಿಜ ನಿಜ ನಿಜ. ನಾವೇನಂತ ಹೋಗ್ಬಹುದು. ಹೌದೌದು. ಅದಕ್ಕೆ ಒಂದು ಭಯ ಕಾಡ್ತಿರ್ತದೆ. ಅದಕ್ಕೆ ಇಲ್ಲೇ ಯಾರು ಸುತ್ತಮುತ್ತ ನೋಡಿ ಸಿಕ್ಕಿದ್ರೆ ಅವ್ರ ಬಾಯಿನಿಂದ ಕೇಳಿದಾಗ ಸ್ಥಳೀಯರ ಮಾತಿನಿಂದ ಬಂದದಂತ ನಾವು ಹೆಂಗಾದ್ರೂ ಹೇಳ್ಬೋದು. ನಮಗೆ ಏನು ನಾವೇನು ಇಲ್ಲಿ ಕಟ್ಟುಕತೆ ನಡೆಯುವಂಥದ್ದಲ್ಲ, ಬಟ್ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ನಡ್ಕೊಂಡ್ ಬಂದಿರೋದನ್ನ ವಿಷಯಗಳನ್ನ ನಾನು ನಿಮ್ಗೆ ತಲುಪಿಸಿರೋದು. ಆಯ್ತಾ, ನಾನು ಅದನ್ನ ಹೇಳಿದ್ ನಿಮ್ಗೆ. ಈಗ ನಮ್ಗಿಂತ ಒಂದ್ ಸ್ವಲ್ಪ ಹಿರಿಯರು ಸಿಕ್ಕಿದ್ರೆ ಇನ್ನೊಂದಷ್ಟು ಮಾಹಿತಿ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ನಿಮ್ಗೆ ಸಿಗ್ಬೋದು. ಆಯ್ತಾ, ಹಂಗಾಗಿ ಅವ್ರನ್ನ ನೀವು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಿ. ಖಂಡಿತ. ಯಾಕಂತಂದ್ರೆ ನಮ್ದೇ ಇವರೇ ಹೇಳಿದ್ದು ಓಕೆ ಅಂತ ಹೇಳಿ ಬಿಡಬೇಡಿ. ಆಯ್ತಾ, ಈಗ ನಾವು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಏನೋ ಹೇಳ್ಕೊಂಡ್ ಬಂದಿರೋದನ್ನೇ ಹೇಳಿರೋದು. ಆಯ್ತಾ, ಈಗ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಅದೇ ಕ್ವಿಂಟಾಲ್ ಧನ್ಯವಾದಗಳು. ಹೀಗೆ ನಿಮ್ಮ ಸಹಕಾರ ಇರಲಿ. ಮುಂದಿನ ದಿನಗಳಲ್ಲಿ ನಾವೇನು ಹೇಳಿದ್ವಿ ಇದು ಬಗ್ಗೆ ಖಂಡಿತವಾಗಿ ಒಂದು ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಪ್ರೋತ್ಸಾಹ ಕೊಡಿ. ಹೌದೌದು, ಬೆಳೀತಾ ಇರೋ ಹುಡುಗರಿಗೆ ಬೆಳವಣಿಗೆಗೆ ಪ್ರೋತ್ಸಾಹ ಆರೈಕೆ. ಗಂಟೆ ಎಷ್ಟಾಯ್ತು ಈಗ? ಸಮಯ ಬಿಗ್ ಬಾಸ್ ಬಂತು, ಹೋಗ್ಬೇಕು ನಾವು, ನಾಳೆ ಮತ್ತೆ ಬರ್ಬೇಕು. ಹೌದು. ಸಂಜೆ ಆಗಿಲ್ಲ ಅಂದ್ರೆ ಸರಿ, ನಾನು ವಿಡಿಯೋ ಮಾಡಿ ಕಳಿಸ್ತೀನಿ. ಗಣೇಶ್ ಭಟ್ರು ಬಂದಾರಾ? ಬಂದಿಲ್ಲ ಇನ್ನು. ಈಗ ವಿಡಿಯೋ ಎಂಡ್ ಮಾಡುವಂಥ ಸಮಯ. ಹಾಗೆ ಕೊನೆಯದಾಗಿ ಮತ್ತೆ ಹೇಳ್ತಿದ್ದೀನಿ, ಜೀರೋ ಮೆಮರೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಕೊನೆಯದಾಗಿ ನಾವು ಹೇಳುವಂಥದ್ದು ಒಂದೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್. ಮುಂದಿನ ವಿಡಿಯೋಲಿ ಸಿಗೋ. ನೋಡಿ, ಅಲ್ಲೊಂದು ದೊಡ್ಡದು ಗಂಟೆ ಇಟ್ಟಿದ್ದಾರೆ. ಟೈಮ್ ಆಗ್ತಿದೆ, ಅದು ಡೊನೇಟ್ ಮಾಡೋದು ನೋಡಿ. ಓಕೆ, ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿರೋದು. ಓಕೆ, ಸರಿ, ಸಿಗುವ ಮುಂದಿನ ವಿಡಿಯೋದಲ್ಲಿ.